ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಕರಾವಳಿಯಲ್ಲಿ ಹಲವಾರು ವರ್ಷಗಳಿಂದ ಮೀನುಗಾರರು ಸಂಕಷ್ಟವನ್ನು ಅನುಭವಿಸ್ತಾನೆ ಇದ್ದಾರೆ. ಅದೇ ರೀತಿಯಲ್ಲಿ ಕಳೆದ 15 ದಿನಗಳಿಂದ ಈ ಒಂದು ನಾಪತ್ತೆಯಾಗಿರ್ತಕ್ಕಂಥ 7 ಮಂದಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಅದೇ ರೀತಿಯಲ್ಲಿ 7 ಮಂದಿ ಹೇಗೆ ನಾಪತ್ತೆ ಆದರೂ, ನಾಪತ್ತೆ ಆಗೋದಕ್ಕೆ ಕಾರಣಗಳೇನು, ಮತ್ತು ಅದೇ ರೀತಿಯಲ್ಲಿ ಈ ಒಂದು ಕರಾವಳಿಯಲ್ಲಿ ಪದೇ ಪದೇ ಮೀನುಗಾರರು ನಾಪತ್ತೆ ಆಗೋದಕ್ಕೆ ಕಾರಣಗಳೇನು, ಇದೆಲ್ಲದರ ವಿಚಾರವಾಗಿ ಮತ್ತು ಅದೇ ರೀತಿಯಲ್ಲಿ ಯಾವ ರೀತಿಯ ಒಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಮತ್ತು ಮೀನುಗಾರರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನು, ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಬೋದು ಅಂತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾನು ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಒಂದು ಮೀನುಗಾರರಾಗಿ ನಿಮ್ಮ ಒಂದು ಸಮಸ್ಯೆಗಳೇನಾದರೂ ಇದ್ದರೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳ್ಬೋದಾಗಿದೆ. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಅದೇ ರೀತಿಯಲ್ಲಿ ಅತಿಥಿ ಗಣ್ಯರ ಜೊತೆ ನಾನು ಚರ್ಚೆಯನ್ನು ಮಾಡ್ತೇನೆ. ಇವತ್ತು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸತೀಶ್ ಕುಂದರ್, ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಎಸ್, ಈಗ ನೋಡೋದಾದರೆ ಕಳೆದ ಒಂದು 15 ದಿನಗಳಿಂದ 7 ಮಂದಿ ಮೀನುಗಾರರು ನಾಪತ್ತೆಯಾಗಿದ್ದಾರೆ. ಇವರ ಹುಡುಕಾಟ ಕೂಡ ನಡೀತಾ ಇರತಕ್ಕಂಥದ್ದು. ಅವ್ರು ಹೇಗೆಲ್ಲ ನಾಪತ್ತೆ ಆದರೂ, ನಾಪತ್ತೆ ಆಗೋದಕ್ಕೆ ಕಾರಣಗಳೇನು, ಮತ್ತು ಅದೇ ರೀತಿಯಲ್ಲಿ ಅವರಿಗೆ ಏನಾಗಿರ್ಬೋದು ಅಂತ ಅನಿಸ್ತಾ ಇದೆ ಸರ್? ನಮಗೆ ನಮ್ಮ ಬೋಟಿಲ್ಲಿ ಮಲ್ಪೆಯಿಂದ ನಾವು ಮೀನುಗಾರಿಕೆಗೆ ತೆರಳುವಾಗ ಒಂದೇ ಬೋಟ್ ಹೋಗೋದಿಲ್ಲ. ಸಾಧಾರಣ ಒಂದು 15-20 ಬೋಟ್ನ ಗ್ರೂಪ್ ಆಗಿ ಮೀನುಗಾರಿಕೆ ಹೋಗುವಂಥದ್ದು. 13 ತಾರೀಕಿಗೆ ರಾತ್ರಿ 11 ಗಂಟೆಗೆ ನಮ್ಮ ಸುವರ್ಣ ತ್ರಿಭುಜ ಎನ್ನುವ ಬೋಟು ಗ್ರೂಫು, ಅವರದೊಂದು ಗ್ರೂಫ್ ಇತ್ತು. ಆ ಗ್ರೂಫಿನ ಮುಖಾಂತರ ಒಟ್ಟಿಗೆ ಹೋದದ್ದು. ಎಲ್ಲರೂ ಒಟ್ಟಿಗೆ ಹೋದ ಬೋಟು 15 ತಾರೀಕಿನವರೆಗೆ ಬೇರೆಯವರ ಅವರ ಗ್ರೂಫಿನ ಬೋಟ್ನೊಟ್ಟಿಗೆ ಸಂಪರ್ಕ, ಫೋನಲ್ಲಿ ವೈರ್ಲೆಸ್ಸಲ್ಲಿ ಸಂಪರ್ಕದಲ್ಲಿದ್ದರು, ಮಾತಾಡ್ತಾ ಇದ್ದರು. 15 ತಾರೀಕಿನ ನಂತರ ಯಾವುದೇ ಸಂಪರ್ಕಕ್ಕೆ ಬೋಟು, ಆ ಸುವರ್ಣ ತ್ರಿಭುಜ ಎನ್ನುವ ಬೋಟ್ ಸಿಗದೆ ಅವರ ಎಲ್ಲ ಗ್ರೂಪ್ ಬೋಟುಗಳೆಲ್ಲ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಸಾಧಾರಣ ಒಂದು 4-5 ದಿನ ಒಂದು 100-200 ಬೋಟ್ಗಳು ಹುಡುಕಾಟ ಶುರು ಮಾಡಿದಾಗ ಎಲ್ಲಿ ಕೂಡ ಸಿಗದೇ ಇದ್ದಾಗ, ಆನಂತರ ಸಿಗದೇ ಇದ್ದ ಸಂದರ್ಭದಲ್ಲಿ ಮತ್ತೆ ಮೇಲೆ ನಮಗೆ ಯೂನಿಯನಿಗೆ ಮೆಸೇಜ್ ಕಳಿಸಿದರು. ಆನಂತರ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಪೊಲೀಸ್ ಇಲಾಖೆಗೆ, ಫಿಶರೀಸ್ ಇಲಾಖೆಗೆ ತಿಳಿಸಿದೆವು. ಆನಂತರ ಅಂದರೆ ನಮ್ಮ ಮೀನುಗಾರಿಕೆ ಹೋದ ಬೋಟು ಒಂದು 10 ದಿನ, 12 ದಿನ, 11 ದಿನ, 9 ದಿನ ಹೀಗೆ ಡೀಪ್ ಸಿ ಬೋಟ್ ಮೀನುಗಾರಿಕೆ ಮಾಡುವಂಥದ್ದು. ನಾವು 10 ದಿನವರೆಗೆ ಬರ್ಬೋದು, ಎಲ್ಲಿ ಬೇರೆ ದಿಕ್ಕಿಗೆ ಮೀನುಗಾರಿಕೆ ಹೋಗಿರ್ಬೋದು ಎನ್ನುವ ನಮ್ಮ ಯೋಚನೆ ಇತ್ತು. ಈಗ 10 ದಿನ ಕಳೆದ ನಂತರ ಈಗ 11 ದಿನ ಆಯಿತು, 12 ದಿನ ಆಯಿತು, 13 ಆಯಿತು, ಇವತ್ತು 14-15ನೇ ದಿನ ಇವತ್ತು. ಹಾಗೆ 10 ದಿನದ ನಂತರ ನಾವು ಸ್ವಲ್ಪ ಮೇಲೆ ಕೂಡ ನಾವು ಫಿಶರೀಸ್ ಇಲಾಖೆ ಮತ್ತು CSP ಪೊಲೀಸ್ನವರು, ಪೊಲೀಸ್ ಕರಾವಳಿ ಕಾವಲು ಪಡೆಯವರು ಮತ್ತು ನಮ್ಮ SP ಅವರ ಮುಖಾಂತರ ಕೂಡ ತಿಳಿಸಿಕೊಂಡು ನಾವು ಈಗ ಬೋಟನ್ನು ಹುಡುಕುವಂಥ ಕೆಲಸಕ್ಕೆ ಇಳಿದಿದ್ದೇವೆ. ಮಾನ್ಯ ಶಾಸಕರು ನಮ್ಮ ರಘುಪತಿ ಭಟ್ರವರು, ಅವರ ಮುಖಾಂತರ ಕೂಡ ನಾವು ತಿಳಿಸಿದಾಗ ಅವರು ತಕ್ಷಣ ಸದಾನಂದ ಗೌಡರು, ನಮ್ಮ ಕೇಂದ್ರ ಸಚಿವರಾದ ಸದಾನಂದ ಗೌಡರಿಗೆ ತಿಳಿಸಿ, ಅವರ ಮುಖಾಂತರ ನಿರ್ಮಲಾ ಸೀತಾರಾಮರವರಿಗೆ, ನಮ್ಮ ರಕ್ಷಣಾ ಮಂತ್ರಿಗೆ ತಿಳಿಸಿ 2 ಹೆಲಿಕಾಪ್ಟರ್ಗಳನ್ನು ಮತ್ತು ನೇವಿಯ ಬೋಟ್ಗಳನ್ನು, ಕೋಸ್ಟ್ ಗಾರ್ಡ್ ಬೋಟ್ಗಳನ್ನು ಇದಕ್ಕೆ ಕಾರ್ಯಕ್ಕೆ, ಈ ಕೆಲಸಕ್ಕೆ, ಹುಡುಕುವಂಥ ಕೆಲಸಕ್ಕೆ ಅವರು ಕೂಡ ಸಹಕರಿಸಿ ಈ ಚಟುವಟಿಕೆ ಇದನ್ನು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದರು. ಅದೇ ರೀತಿ ನಮ್ಮ ಶಾಸಕರಾದ ಪ್ರಮೋದ್ ಮಧ್ವರಾಜರು, ಹಾಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು, ಮೀನುಗಾರಿಕಾ ಮಂತ್ರಿಯಾದಂತಹ ನಮ್ಮ ಇವರು ವೆಂಕಟರಾವ್ ನಾಡೇಗೌಡರವರು, ಹಾಗೆ ಸ್ಥಳೀಯರು ಎಲ್ಲರೂ ಸೇರಿ ಯಾವುದೇ ಪಕ್ಷಪಾತ ಇಲ್ಲದೆ ಇದಕ್ಕೆ ಎಲ್ಲರೂ ಒಟ್ಟಾಗಿ ಈಗ ನಾವು ಈ ಬೋಟನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನೋಡೋದಾದರೆ ಈ ಒಂದು ಸಂಪರ್ಕ ಕಡಿತ ಅಂತಕ್ಕಂಥದ್ದು ಹಲವಾರು ಸಮಯದಲ್ಲಿ, ಹಲವಾರು ಸಂದರ್ಭಗಳಲ್ಲಿ ಈ ರೀತಿ ನಾಪತ್ತೆ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ ಕರಾವಳಿಯಲ್ಲಿ. ಅದೇ ರೀತಿಯಲ್ಲಿ ಒಂದು ಸಂಪರ್ಕ ಕಡಿತ ಅಂತಕ್ಕಂಥದ್ದು ಹೇಗೆ ಆಗುತ್ತೆ? ಅದು ಯಾವ ರೀತಿಯಲ್ಲಿ? ಒಂದು ಮೀನುಗಾರಿಕೆಗೆ ತೆರಳುತ್ತೀರಿ ನೀವು, 15 ದಿನ 9 ದಿನ, ಈಗ ನೀವೇ ಹೇಳಿದಾಗೆ ಒಂದು ಪ್ರಯಾಣವನ್ನು ಮಾಡ್ತೀರಿ, ಡೀಪ್ ಸಿಯಲ್ಲಿ ಬೋಟಿಂಗನ್ನು ಮಾಡಿ ಮೀನುಗಾರಿಕೆಯನ್ನು ಮಾಡ್ತೀರಿ ಅಂತ. ಆ ಸಂಪರ್ಕ ಕಡಿತಗಳು ಹೇಗೆ ಮತ್ತು ಸಂಪರ್ಕವನ್ನು ಹೇಗೆಲ್ಲ ಇಟ್ಕೊಳ್ಳುವಂಥದ್ದು? ಈಗ ಈ ಬೋಟ್ ನಮಗೆ ಕಾಣೆಯಾದಂಥ ಇದು ಏನಾಗಿದೆ, ಘಟನೆ ಆಗಿದೆಯಾ, ನಮ್ಮ ಇತಿಹಾಸದಲ್ಲೇ ಇಂಥ ಘಟನೆ ನಡೆದಿಲ್ಲ. ಈಗ ನಮ್ಮ ಮೀನುಗಾರಿಕೆ ಹೋದಾಗ ಒಂದು ಬೋಟ್ಗಳನ್ನು ಹಿಡಿದು ತೀರ ಪ್ರದೇಶದಲ್ಲಿ ಒಂದು ವೇಳೆ ಏನಾದರೂ ರಿಪೇರಿ ಆಗಿ, ಇಲ್ಲದಿದ್ದರೆ ಹೋಗುವಂಥ ನಾವು ರನ್ನಿಂಗ್, ಅಂದರೆ ಇಲ್ಲಿಂದ ನಾವು ಸಾಧಾರಣ ಮಟ್ಟಿಗೆ ನಮ್ಮ ಮಹಾರಾಷ್ಟ್ರವರೆಗೆ ನಮ್ಮ ಮೀನುಗಾರಿಕೆ ಹೋಗ್ತೇವೆ. ಹೋಗುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಮಗೆ 12 ನಾಟಿಕಲ್ ಮೈಲ್ನ ಹೊರಗಡೆ ಮೀನುಗಾರಿಕೆ ಮಾಡಬೇಕಂತೇಳಿದೆ, ಹೊರ ರಾಜ್ಯಗಳಲ್ಲಿ. ಹಾಗೆ ನಾವು ಹೋಗುವಾಗ ಅಂದರೆ ಮೀನುಗಾರಿಕೆ ಮಾಡುವುದಿಲ್ಲ, ಮೀನುಗಾರಿಕೆ ಮಾಡುವಂಥ ಪ್ರದೇಶವೇ ಬೇರೆ ಇರ್ತದೆ. ನಾವು ಹೋಗುವಂತಹ ಪ್ರದೇಶದಲ್ಲಿ ಒಂದು ವೇಳೆ 12 ನಾಟಿ ಮೈಲಿಗಿಂತ
ತೀರ ಪ್ರದೇಶದಲ್ಲಿ ನಾವು ಹೋದಾಗ ಅಲ್ಲಿಯ ಬೋಟ್ನವರು ಹಿಡಿದು ನಮ್ಮನ್ನು ರತ್ನಗಿರಿಗೋ ಅಂದರೆ ಮಹಾರಾಷ್ಟ್ರದ ರತ್ನಗಿರಿ, ಮಾಲ್ವಾಣಿ, ಈ ಸಿಂಧುದುರ್ಗ ಇಂಥ ಪ್ರದೇಶಗಳಲ್ಲಿ ನಮ್ಮ ಬೋಟ್ಗಳನ್ನು ಒಳಗೆ ಕೊಂಡೋಗಿ ಅದರಲ್ಲಿದ್ದ ಮೀನುಗಳ 4 ಪಟ್ಟು ದಂಡವನ್ನು ಕಟ್ಟಿ ನಾವು ಬಂದದಿದೆ. ಆದರೂ ಬೋಟ್ ಕಾಣೆಯಾದಂಥದ್ದು 14-15 ದಿನದಿಂದ ಬೋಟ್ ಹೀಗೆ ಈ ರೀತಿ ಆದದ್ದು ಇಷ್ಟರವರೆಗೆ ಇತಿಹಾಸದಲ್ಲೇ ಇಲ್ಲ. ಮತ್ತು ನಾವು ಅಂದರೆ ಹೋಗುವಾಗ ಏನಾದರೂ ಫ್ಯಾನಿಗೆ ಬಲೆಗಳು ಬಿದ್ದರೆ, ಮತ್ತು ಅವರು ಆ ಅಂದರೆ ಪರ್ಸಿನ್ ಬೋಟ್ನವರು, ಗೋವಾದಲ್ಲಿ ಪರ್ಸಿನ್ ಬೋಟು, ರತ್ನಗಿರಿಯಲ್ಲಿ ಪರ್ಸಿನ್ ಬೋಟ್ನವರಿಗೆ ನಾವು ಟ್ರಾಲ್ ಮಾಡೋದನ್ನು ಅವರಿಗೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರ ಅವರು ವಿರೋಧ ಮಾಡ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಮೀನು ಸಿಗುವುದಿಲ್ಲ, ಅವರಿಗೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದಲೂ ಕೂಡ ನಮ್ಮ ಬೋಟುಗಳಿಗೆ ತೊಂದರೆ ಕೊಟ್ಟದ್ದು ಇಷ್ಟರವರೆಗೆ ಇದೆ. ಆದರೆ ಈಗ ಆದಂಥ ಪರಿಸ್ಥಿತಿ ಹೇಗೇನೆ ಅಂತ ಹೇಳಿದರೆ, ನಮಗೆ ಇಡೀ ಮಲ್ಪೆ ಈಗ ಎಷ್ಟು ಬೆಳಕಿದ್ರೂ ಕತ್ತಲೆಯ ವಾತಾವರಣ ಕವಿದ ಹಾಗೆ ಆಗಿದೆ. ಮನೆಗಳಲ್ಲಿ ಕೂಡ 7 ಮನೆಗಳಲ್ಲಿ ಕೂಡ ಬೊಬ್ಬೆ ಮತ್ತು ನಮ್ಮ ಎಲ್ಲ ಯೂನಿಯನ್ಗಳು ಕೂಡ ಏನು ಮಾಡ್ತಾ ಇದ್ರಿ, ಕೆಲಸ ಮಾಡ್ತಾ ಇದ್ದೀರಾ, ಎಂತ ಮಾಡ್ತಾ ಇದ್ದೀರಿ, ನಮ್ಮ ಮಕ್ಕಳಿಲ್ಲ ಅಂತೇಳಿ ಒಂದು ಈ ರೀತಿಯ ಕೂಗುಗಳನ್ನು ಪ್ರತಿನಿತ್ಯ ನಾವು ಕೇಳಬೇಕಾಗುವಂಥ ಪರಿಸ್ಥಿತಿ ಎದುರಾಗಿದೆ ಈಗ. ಅಂದರೆ ನೀವೇ ಹೇಳಿದಾಗೆ ಒಂದು 8 ಕುಟುಂಬಗಳು ಅಥವಾ 7 ಕುಟುಂಬಗಳು ಈ ಒಂದು ಜೀವನ ನಿರ್ವಹಣೆಯನ್ನು ಬಳಸ್ತಾ ಇದೆ. ಅಂದರೆ ಈಗ ಕಾಣೆಯಾಗಿರ್ತಕ್ಕಂಥವರಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಈಗ ತನಿಖೆಯನ್ನು ಮಾಡ್ತಾ ಇದ್ದೀರಿ, ಪೊಲೀಸರು ಕೂಡ ಈ ಒಂದು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಪಕ್ಷಾತೀತವಾಗಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಅಂದ್ರೆ ಈಗ ಎಲ್ಲಿಂದ ಈ ಒಂದು ತನಿಖೆಯನ್ನು ಶುರು ಮಾಡ್ತೀರಿ? ಅಂದ್ರೆ ಈ ಒಂದು ಬೋಟ್ ಎಲ್ಲಿಗೆ ಹೋಗಿರ್ಬೋದು ಅಂತಕ್ಕಂಥದ್ದು ಒಂದು ಅಂದಾಜಿದೆ ನಿಮಗೆ? ನಮಗೆ ಮೊದಲಿಗೆ ನಮ್ಮ ಬೋಟು ಏನೋ ಶಿಪ್ಪಿಗೆ ಏನಾದರೂ ತಾಗಿ ಡ್ಯಾಮೇಜ್ ಆಗಿದೆ ಅನ್ನುವಂಥ ಸಂಶಯ ಇತ್ತು ನಮಗೆ. ಆನಂತರ ಏನಾಯ್ತು ಅಂತ ಹೇಳಿದ್ರೆ, ಶಿಪ್ಪಿಗೆ ಒಂದು ವೇಳೆ ತಾಗಿ ಡ್ಯಾಮೇಜ್ ಆಗಿದ್ರು, ಬೋಟ್ ಮುಳುಗಿದ್ರು, ಆ ಬೋಟ್ನಲ್ಲಿರುವಂತಹ ಪರಿಕರಗಳು, ಸಾಮಾನುಗಳು, ಆ ಮೀನು ಹಾಕುವಂಥ ಬಾಕ್ಸ್ ಇರಲಿ, ಸಿಂಟ್ಯಾಕ್ಸ್ ಇರಲಿ, ಇನ್ನಿತರ ಫ್ಲೋಟ್ಗಳು ಇರಲಿ, ಅದೆಲ್ಲ ನೀರಿನ ಮೇಲೆ ತೇಲುವಂಥದ್ದನ್ನು ನಮಗೆ ಮುಂಚೆ ಯಾವುದಾದ್ರೂ ಬೋಟು ಈ ತುಫಾನ್ನ ಸಂದರ್ಭದಲ್ಲಿ, ಚಂಡಮಾರುತ ಸಂದರ್ಭದಲ್ಲಿ ಏನಾದರೂ ಮುಳುಗಿದ್ರೆ ಅದರ ಎಲ್ಲಿರುವಂತಹ ಎಲ್ಲ ಸಾಮಾನುಗಳು ಮೇಲೆ ಬರ್ತದೆ, ಸಮುದ್ರದ ಮೇಲೆ ಬರ್ತದೆ ಒಂದು. ಎರಡನೇದಾಗಿ ನಮ್ಮ ಡೀಪ್ ಸಿ ಬೋಟಲ್ಲಿ ಒಂದು 5,000ದಿಂದ 8,000 ಲೀಟರ್ ಡೀಸೆಲ್ ಹಾಕ್ಕೊಂಡು ಹೋಗ್ತವೆ. ಎಲ್ಲಿ ಬೋಟಾದರೂ ಎಲ್ಲಿಯಾದರೂ ಮುಳುಗಿದ್ರೆ ಆ ಪ್ರದೇಶದಲ್ಲಿ ಸಾಧಾರಣ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿ ಆ ಡೀಸೆಲ್ ಮೇಲೆ ಬರುವಂತಹ ಆ ಆಯಿಲ್ನ ಅಂಶ ನೀರಿನ ಮೇಲೆ ತೇಲ್ತದೆ. ಇದು ನಮಗೆ ಗೊತ್ತಿದೆ, ಹೀಗೆ ಆದರೆ ಹೀಗೆ ಆಗ್ತದೆ ಅಂತೇಳಿ. ಅಂತ ಯಾವುದೂ ಎಲ್ಲಿ ಕೂಡ ನಮಗೆ ಒಂದು ಸ್ವಲ್ಪವೂ ಕೂಡ ಅದರ ಕ್ಲೂ ಸಿಗಲಿಲ್ಲ. ಅದರಿಂದಾಗಿ ನಮಗೆ ಈಗ ನಾವು ಯೋಚನೆ ಮಾಡಿದಾಗ ಎಲ್ಲಿ ಆದರೂ ಗೋವಾ ಇಲ್ಲದ್ರೆ ಮಹಾರಾಷ್ಟ್ರದ ಕೆಲವು ಪ್ರದೇಶ, ರತ್ನಗಿರಿ, ಮಾಲ್ವಾಣಿ, ಸಿಂಧುದುರ್ಗ ಇಂಥ ಕಡೆಗಳಲ್ಲಿ, ಮತ್ತು ವೆಂಗುರ್ಲ ಅನ್ನುವಂಥದ್ದು ಪ್ಲೇಸ್ ಇದೆ ಮಹಾರಾಷ್ಟ್ರದಲ್ಲಿ. ಅಂಥ ಪ್ಲೇಸ್ಗಳಲ್ಲಿ ಯಾರಾದರೂ ನಾವು ಮೀನುಗಾರಿಕೆ ಮಾಡುವಾಗ ಬೋಟನ್ನು ಒಂದೇ ಬೋಟ್ ಇರುವಾಗ, ಒಂದು ಕಡೆಯಲ್ಲಿ ಒಂದು ಸೈಡಲ್ಲಿ ಏನಾದರೂ ಇರುವಾಗ, ಇಲ್ಲದಿದ್ದರೆ ಅವರ ತಕ್ಷಣ ರಾತ್ರಿ ಹೊತ್ತಲ್ಲಿ ನಾವು 1-2 ಜನ ಮಾತ್ರ ಕೂತ್ಕೊಳ್ತೇವೆ, ಮತ್ತು ಎಲ್ಲರೂ ಮಲಗಿರ್ತಾರೆ. ಆ ಹೊತ್ತಲ್ಲಿ ಬೋಟಿಗೆ ಬಂದು ನಮ್ಮ ಎಲ್ಲರದ್ದು ಮೊಬೈಲೆಲ್ಲ ತೆಗೆದುಕೊಂಡು ಬೋಟನ್ನು ಒಳಗೆ ಕೊಂಡೋಗಿರ್ಬೋದು ಅಂತ ನಮಗೆ ಶಂಕೆ ಈ ರೀತಿಯದಿತ್ತು. ಆದರೆ ಈಗ ನಾವು ನೋಡುವಾಗ ಎಲ್ಲ ಕಡೆಗಳಲ್ಲಿ, ಅಂದರೆ ಇದರಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಆಗಿರಲಿ, ಮಾಲ್ವಾಣಿ ಆಗಿರಲಿ, ಸಿಂಧುದುರ್ಗ ಆಗಿರಲಿ, ಎಲ್ಲ ಕಡೆಗಳಲ್ಲೂ ಹುಡುಕಾಟವನ್ನು ಪ್ರಾರಂಭ ಮಾಡಿದೆವು. ಸಮುದ್ರದಲ್ಲಿ ಹೆಲಿಕಾಪ್ಟರ್ಗಳ ಇದಾಯಿತು, ಹುಡುಕುವಂಥದ್ದು ಕಾರ್ಯ ಆಯಿತು. ನೇವಿಯವರು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು, ಕೋಸ್ಟಲ್ ಗಾರ್ಡ್ನವರು ಹುಡುಕುವಂಥ ಮಾಡಿದ್ರು ಪ್ರಯತ್ನ ಅಲ್ಲ, ಹುಡುಕಿದ್ದಾರೆ. ಅದಲ್ಲದೆ ನಮ್ಮ ಬೋಟುಗಳು ಒಂದು 600-700 ಬೋಟುಗಳು, ಡೀಪ್ ಸಿ ಬೋಟುಗಳು ಅಲ್ಲೇ ಹುಡುಕ್ತಾ ಇರುವಾಗ ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಸಿಗಲಿಲ್ಲ. ಅದರ ನಂತರ ನಾವು ಏನು ಮಾಡಿದೆವು, ಈ ಬಂದರುಗಳಲ್ಲಿ, ನದಿ ಪ್ರದೇಶಗಳಲ್ಲಿ ಏನಾದರೂ ಕೊಂಡೋಗಿ ಬೋಟನ್ನು ಇಟ್ಟಿರ್ಬೋದಾ ಅಂತೇಳಿ ನಮಗೆ ಸಂಶಯ ಬಂದಾಗ ಎಲ್ಲ ನದಿ ಪ್ರದೇಶಗಳಲ್ಲಿ ಕೂಡ ಹುಡುಕುವಂಥ ಪ್ರಯತ್ನವನ್ನು ನಡೆಸಿದೆವು. ಈಗಾಗಲೇ ರತ್ನಗಿರಿಯಲ್ಲಿ, ಮಹಾರಾಷ್ಟ್ರದಲ್ಲಿ ಎಷ್ಟು ನದಿಗಳಿವೆ, ಆ ಎಲ್ಲ ನದಿಗಳಿಗೂ ನಮ್ಮ ಮೀನುಗಾರರ ತಂಡ ಮತ್ತು ಕೋಸ್ಟಲ್ ಗಾರ್ಡ್ನವರ ತಂಡ ಎಲ್ಲರೂ ಒಟ್ಟಾಗಿ ಜಂಟಿಯಾಗಿ ಎಲ್ಲ ಹುಡುಕ್ತಾ ಇದ್ದೇವೆ. ಒಂದು ಕಡೆ ಸಿವಿಲ್ ಪೊಲೀಸ್ನವರು ಹುಡುಕಿದ್ರೆ, ಒಂದು ಕಡೆ ನಾವು ಕೋಸ್ಟಲ್ ಗಾರ್ಡ್ ಅವರು ಮತ್ತು ನಮ್ಮ ಮೀನುಗಾರರು ಒಟ್ಟಾಗಿ ನಾವು ಇದು ಹುಡುಕಿದ್ರು ಕೂಡ ಇಷ್ಟರವರೆಗೆ ಯಾವುದೇ ಕುರು ಸಿಗಲಿಲ್ಲ ನಮಗೆ. ಇಷ್ಟೆಲ್ಲ ಒಂದು ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ, ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಗೂಢದಿಂದ ನಿಗೂಢತೆಗೆ ತೆರಳುತ್ತಾ ಇದೆ, ಮಾರ್ಪಾಟಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದರೆ, ಅಂದರೆ ಇಷ್ಟೆಲ್ಲ ಒಂದು ನಿಗೂಢತೆಗೆ ಕಾರಣ ಆಗುವಂಥದ್ದು ಏನಾದರೂ ಒಂದು ಅಂಶಗಳು ಏನಿದೆ? ಹಾಗಾದ್ರೆ ಇಷ್ಟೆಲ್ಲ ಒಂದು ನಿಗೂಢತೆಗೆ ಕಾರಣ ಏನು? ಹಾಗಾದ್ರೆ ನಮಗೆ ಸಂಶಯ ಇಷ್ಟೇ, ನಮಗೆ ಬೇರೆ ಏನು ಸಂಶಯ ಇಲ್ಲ. ಅವರು
ಯಾರು ಟ್ರಾಲಿಂಗ್ ಅಂದರೆ ತೀರ ಪ್ರದೇಶದಲ್ಲಿ ಟ್ರಾಲ್ ಮಾಡಬಾರ್ದು. ನಾವು 12 ನಾಟಿಕಲ್ ಮೈಲಿಗಿಂತ ತೀರ ಪ್ರದೇಶಕ್ಕೆ ಬರುವುದಿಲ್ಲ. ಆದರೂ ಕೂಡ 12 ನಾಟಿಕಲ್ ಮೈಲ್ನ ಬಡ್ಲಗೆ ಕೂಡ ನಮ್ಮನ್ನು ಮೀನುಗಾರಿಕೆ ಮಾಡಬಾರ್ದು, ಇವರು ಇಲ್ಲಿ ಈಚೆಯೇ ಬರಬಾರ್ದು, ಗೋವಾ ರತ್ನಗಿರಿಗೆ ಇವರು ಬರಲೇಬಾರ್ದು ಎನ್ನುವಂತಹ ಒಂದು ನಾವು ಒಮ್ಮೆ ಹೆದರಿಸಿದರೆ ಒಂದು ರೀತಿ ಇಷ್ಟರವರೆಗೆ ನಾವು ಬೋಟನ್ನು ಒಳಗೆ ಹೇಳ್ಕೊಂಡು ಹೋಗಿಯಾ ಇಲ್ಲದ್ರೆ ಬೋಟನ್ನು ಅವರ ಬೋಟಲ್ಲಿ ನಾವು ಹತ್ತಿಕೊಂಡು ಅಲ್ಲಿಯ ಗೋವಾದ ಜನರು ಇಲ್ಲದ್ರೆ ಮಹಾರಾಷ್ಟ್ರದ ಜನರು ಹತ್ತಿ ನಮ್ಮ ಬೋಟಿಗೆ ಹತ್ತಿ ಬೋಟನ್ನು ಒಳಗೆ ಕೊಂಡೋಗುವಂಥ ಕೆಲಸ ಮಾಡ್ತಿದ್ರು. ಈಗ ಒಂದ್ಸಲ ಹೀಗೆ ಮಾಡುವ, ಬೋಟನ್ನು ಕೊಂಡೋಗಿ ಇವರಿಗೆ ಬೋಟೆ ಸಿಗದಾಗೆ ಮಾಡುವ, ಇವರ ಜನರನ್ನು ಬಂಧನದಲ್ಲಿ ಇಟ್ಟು ಬೋಟೆ ಸಿಗದಾಗೆ ಮಾಡಿದರೆ ಮತ್ತೆ ಇಲ್ಲಿಚೆ ಬರಲಿಕ್ಕೇನೆ ಇಲ್ವಾ, ಅವ್ರು ಬರಲಿಕ್ಕೆ ಇಲ್ಲ, ಆ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಬೋಟನ್ನು ಇಟ್ಟಿರ್ಬೋದು ಅಂತೇಳಿ ನಮಗೆ ಇನ್ನೂ ಕೂಡ ಶಂಕೆ. ನಾವು ಅಲ್ಲಿಯವರೇ ಬೋಟನ್ನು ಒಳಗೆ ಕೊಂಡೋಗಿ ಇಟ್ಟಿದ್ದಾರೆ ಎನ್ನುವಂತಹ ಒಂದು ಇದಿದೆ. ಮತ್ತೆ ಇನ್ನೊಂದೇನು ಅಂತಂದರೆ, ಗೋವಾ ಸರ್ಕಾರದ ಒಂದು ಮೀನುಗಾರರಿಗೂ ಇಲ್ಲಿ ಕರ್ನಾಟಕದ ಒಂದು ಮೀನುಗಾರರಿಗೂ ಕೆಲವೇ ತಿಂಗಳ ಹಿಂದೆ ಸಮಸ್ಯೆಗಳು ಉಂಟಾಗಿತ್ತು. ಆ ಒಂದು ಮೀನುಗಾರಿಕೆ ಆಗಿರ್ಬೋದು, ಮೀನಾಗಿರ್ಬೋದು, ಕರ್ನಾಟಕದ ಮೀನಾಗಿರ್ಬೋದು ನಮ್ಮ ಒಂದು ಗೋವಾದಲ್ಲಿ ತೆಗೆದುಕೊಳ್ಳೋದಿಲ್ಲ, ಹೀಗೆ ಮುಂತಾದ ರೀತಿಯಲ್ಲಿ ರಾದ್ದಾಂತಗಳು ಏರ್ಪಾಟಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರೇನಾದರೂ ಈ ಒಂದು ನಿಗೂಢತೆಯ ಹಿಂದೆ ಅವರೇನಾದರೂ ಕೈವಾಡ ಇದೆಯಾ? ಹಾಗಾದರೆ ನಾವಂದರೆ ಕನ್ಫರ್ಮ್ ಆಗಿ 100% ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೀಗ ಇಲ್ಲಿಯ ನಮ್ಮ ಕರ್ನಾಟಕದ ಮೀನನ್ನು ಗೋವಾದವರು ಅವರ ಇದಕ್ಕೆ ಬರಬಾರ್ದು ಅಂತೇಳಿ ಒಮ್ಮೆ ಮಾಡಿದರು. ಅದು ಯಾಕೆ ಅಂತೇಳಿ ನಾವು ಮಾನ್ಯ ಶಾಸಕರ ಉಡುಪಿ ನಮ್ಮ ಶಾಸಕ ರಘುಪತಿ ಭಟ್ರೆ ನೇತೃತ್ವದಲ್ಲಿ ಕಾರವಾರದಿಂದ ಹಿಡಿದು ಮಂಗಳೂರಿನವರೆಗಿನ MLAಗಳು ಶಾಸಕರು ಮತ್ತು ನಮ್ಮ MP ಗಳಾದ ನಳಿನ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದರು. ನಾವು ಎಲ್ಲರೂ ಒಟ್ಟಾಗಿ ನಮ್ಮನ್ನೆಲ್ಲ ಸೇರಿಸಿಕೊಂಡು ನಾವು ಅವರ ಹತ್ರ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ಅವರು ಇದಕ್ಕೆ ಗೋವಾಕ್ಕೆ ಹೋಗಿ ಗೋವಾದಲ್ಲಿ ಒಂದು ಸ್ಪೀಕರ್ ಮತ್ತು ಫಿಶರೀಸ್ ಮಿನಿಸ್ಟರ್ ಮತ್ತು ಫಿಶರೀಸ್ಗೆ ಸಂಬಂಧಪಟ್ಟಂಥ ಸೆಕ್ರೆಟ್ರಿ ಇವರುಗಳೆಲ್ಲ ಒಟ್ಟುಗೂಡಿಸಿ ಒಂದು ಮೀಟಿಂಗನ್ನು ಮಾಡಿದರು. ಅಲ್ಲಿ ಒಂದು ಸಭೆ ನಡೆಸಿ ಇನ್ನೂ ಹಾಗೆ ಮಾಡುವುದಿಲ್ಲ ಅನ್ನುವಂತಹ ಒಂದು ಮಾತು ಅವರಿಂದ ಕೇಳಿ ಬಂತು. ಆ ಸಂದರ್ಭದಲ್ಲಿ ಆರೋಗ್ಯ ಮಂತ್ರಿ ಮಾತ್ರ ಇರಲಿಲ್ಲ. ಒಪ್ಪಿಗೆ ಆನಂತರ ನಾವು ಆರೋಗ್ಯ ಮಂತ್ರಿ ಮರುದಿನ ಸಿಕ್ಕಿದ್ರು ನಮ್ಮ ಶಾಸಕರಿಗೆ, ತೊಂದರೆ ಇಲ್ಲ, ನೀವು ಇನ್ಸುಲೇಟರ್ ಗಾಡಿಯಲ್ಲಿ ಮೀನನ್ನು ತರಬೇಕು, ಓಪನ್ ಗಾಡಿಯಲ್ಲಿ ತರಬಾರ್ದು, ಆನಂತರ ನಿಮಗೆ ಫುಡ್ ಸೇಫ್ಟಿಯವರ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದರು. ಫುಡ್ ಸೇಫ್ಟಿಯವರ ಸರ್ಟಿಫಿಕೇಟ್ ಒಂದು ಕಡೆಯಲ್ಲಿ ಇನ್ಸುಲೇಟರ್ ಗಾಡಿಯಲ್ಲಿ ತರಬೇಕನ್ನುವಂತಹ ಒಂದು ಇದು ಕೊಟ್ಟಾಗ ನಾವು ಒಪ್ಪಿದೆವು. ಯಾಕೆ ಅಂತ ಹೇಳಿದರೆ ಅದು ಸರಿಯಾದ ಒಂದು ನಿಯಮ ಅಂತೇಳಿ ನಮಗೆ ಕಂಡು ಬಂತು. ಅದರಿಂದಾಗಿ ನಾವು ಕೂಡ ಅದರಲ್ಲಿ ಕೂಡ ಕಳಿಸುವಂಥ ಪ್ರಯತ್ನವನ್ನು ಮಾಡಿ ಕಷ್ಟ ಆದರೂ ಕೂಡ ಇನ್ಸುಲೇಟರ್ ಗಾಡಿಗಳಲ್ಲಿ ಕಳಿಸ್ತಾ ಇದ್ದೆವು. ಆದರೂ ಕೂಡ ಕಳಿಸ್ತಾ ಇರುವಾಗ ಕೂಡ ಮತ್ತು ಕೂಡ ನಮಗೆ ಅದನ್ನೇ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಅದಕ್ಕೂ ಇದಕ್ಕೂ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಈ ಮೀನನ್ನು ನಮ್ಮ ಇದಕ್ಕೆ ಬಿಡುವುದಿಲ್ಲ ಅಂತೇಳಿ ಬೋಟ್ ಕೂಡ ಅವರು ಕೊಂಡಿರಬಹುದು ಅಂತೇಳಿ ನಮಗೆ ಅದಕ್ಕೋಸ್ಕರ ಅಂತೇಳಿ ಅಲ್ಲ. ಆದರೂ ಕೂಡ ನಮಗೆ ಗೋವಾದಲ್ಲಿ ಆ ಬೋಟು ಯಾಕೆ ಇರಬಾರ್ದು, ಗೋವಾದಲ್ಲಿ ಇರ್ಬೋದು ಅನ್ನುವಂತಹ ನಮಗೆ ಗೋವಾಕ್ಕೆ ಕೊಂಡೋಗಿರ್ಬಹುದು ಅಂತೇಳಿ ಖಂಡಿತವಾಗಿ ಅದು ಕೂಡ ನಮಗೆ ಸ್ವಲ್ಪ ಸಂಶಯ ಇದೆ. ಅಲ್ಲ, ಯಾಕೆ ಅಂತಂದರೆ ಈ ಒಂದು ಗೋವಾದ ವಿಚಾರ ಬಂದಿದ್ದಕ್ಕಾಗಿ ಅಲ್ಲಿ ಪದೇ ಅಂದರೆ ಕ್ರಾಸ್ ಚೆಕ್ ಅಂತ ಹೇಳ್ತಾರಲ್ಲ, 2-3 ಸರಿ ಡಬಲ್ ಚೆಕ್ಕನ್ನು ಮಾಡುವಂಥ ಒಂದು ಅನಿವಾರ್ಯತೆ ಇದೆ ಅಂತ ಅನಿಸ್ತಾ ಇಲ್ವಾ? ಇದ್ದಿರ್ಬೋದು ಅಂತ. ಖಂಡಿತವಾಗಿ ಇದೆ. ಖಂಡಿತವಾಗಿ ನಮಗೆ ಈಗ ನಾವು ಗೋವಾಕ್ಕೆ ಕೂಡ ನಮ್ಮ ತಂಡ ಹೋಗ್ತಾ ಇದೆ. ಅಲ್ಲಿ ಕೂಡ ಹುಡುಕ್ಲಿಕ್ಕೆ ನಾವು ಇಷ್ಟರವರೆಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಹಾರಾಷ್ಟ್ರಕ್ಕೆ ಕೊಟ್ಟಿದ್ದೆವು. ಈಗ ನಾಳೆಯಿಂದ ನಾವು ಗೋವಾದಲ್ಲಿ ಬೋಟುಗಳು ನಾವು ಎಲ್ಲಿಯಾದರೂ ಇದೆಯಾ ಇಟ್ಟಿದ್ದಾರಾ ಅಂತೇಳಿ ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಹವಾಮಾನ ವೈಪರೀತ್ಯದಿಂದ ಏನಾದರೂ ಈ ಒಂದು ಸಮಸ್ಯೆಗಳಾಗಿರ್ಬೋದಾ? ಯಾಕಂತಂದ್ರೆ ದೂರದ ಊರಿಗೆ ಇವರು ಹೋಗ್ತಾರೆ, ಸಮುದ್ರ ತೀರದಲ್ಲೇ ಅಥವಾ ಸಮುದ್ರದಲ್ಲೇ ಇವರೊಂದು ಪ್ರಯಾಣ ಇರೋದಕ್ಕಾಗಿ ಅಂಥ ಸಂದರ್ಭದಲ್ಲಿ ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಅವರು ಎಲ್ಲೋ ಹೋಗಬೇಕಾದಂಥ ಬೋಟು ಇನ್ನೆಲ್ಲೋ ಹೋಗಿ ಬೇರೆ ಎಲ್ಲೋ ಸೇರಿರುವಂಥ ಒಂದು ಸಾಧ್ಯತೆಗಳು ಇದ್ದಿರ್ಬೋದಲ್ಲ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮೀನುಗಾರರಿಗೆ ಅದೆಲ್ಲ ಯಾವ ಸಂದರ್ಭದಲ್ಲಿಯೂ ಗಾಳಿ ಬರ್ತದೆ, ಯಾವ ಸಂದರ್ಭದಲ್ಲಿ ಗಾಳಿ ಬರ್ತದೆ, ಯಾವ ಸಂದರ್ಭದಲ್ಲಿ ತುಫಾನ್ ಆಗ್ತದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಅಂದ್ರೆ ಬಾಲ್ಯದಿಂದಲೂ ಮೀನುಗಾರಿಕೆಯನ್ನು ಮಾಡಿಕೊಂಡು ಬರುವಂತ ನಮ್ಮ ಇದು. ಈಗ ನಮಗೆ ಹವಾಮಾನ ಇಲಾಖೆಯಿಂದ ಸೂಚನೆ ಬರೋದಕ್ಕಿಂತಲೂ ಮುಂಚೆ ನಾವು ಅದನ್ನು ಕಂಡುಹಿಡಿತೇವೆ, ನಮ್ಮ ಮೀನುಗಾರರು ಅದನ್ನು ಕಂಡುಹಿಡಿತಾರೆ. ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ಮೀನು ಬರ್ತದೆ, ಯಾವ ಸಂದರ್ಭದಲ್ಲಿ ಯಾವ ಥರದ ಮೀನು ಬರ್ತದೆ ಅಂತೇಳಿ ಖಂಡಿತವಾಗಿ ನಮ್ಮವರು ಅದನ್ನು ಹೇಳ್ತಾರೆ. ಅದರಿಂದಾಗಿ ಹವಾಮಾನದ ವೈಪರೀತ್ಯದಿಂದಾಗಿ ನಮ್ಮ ಬೋಟಿಗೆ ಏನು ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಪರಿಸ್ಥಿತಿ ಇಲ್ಲ, ಗಾಳಿ ತುಫಾನ್ ಏನಿಲ್ಲ. ಅದರಿಂದಾಗಿ ನಮ್ಮ ಬೋಟಿಗೆ ಸಮಸ್ಯೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಯಾಕೆಂತಂದರೆ 15 ದಿನಗಳಾದರೂ ಕೂಡ ಒಂದು ನಾಪತ್ತೆ ಆಗಿದ್ದಾರೆ ಅಂತಂದರೆ ಈ ಒಂದು
ಸನ್ನಿವೇಶಗಳು ಕೂಡ ಆಗಿರ್ಬೋದು ಅಂತಕ್ಕಂಥದ್ದು ಅನಿಸುತ್ತಲ್ಲ ಅಂತ ಕೇಳಿದ್ದು. ಮತ್ತು ಇನ್ನೊಂದೇನು ಅಂತಂದರೆ ಈ 7 ಕುಟುಂಬಗಳು ಏನು ಹೇಳ್ತಾ ಇರುವಂಥದ್ದು ಈಗ? 7 ಕುಟುಂಬಗಳಲ್ಲೂ ಏನು ಹೇಳ್ತಾರೆ, ತನ್ನ ಮಕ್ಕಳು, ನನ್ನ ಗಂಡ ಅವರು ಯಾಕೆ ಬರಲಿಲ್ಲ, ಎಲ್ಲಿ ಹೋಗಿದ್ದಾರೆ ಇಷ್ಟು ಸಮಯ, ನಾವು ಇಷ್ಟವರೆಗೆ ಅವರಿಗೆ 10 ದಿನ 11 ದಿನ 12 ದಿನ ಬರ್ತಾರೆ ನಮಗೆ ಒಂದು 2 ದಿನದಲ್ಲಿ ಗೊತ್ತಾಗಿದ್ರೂ ಅವರಿಗೆ ನಾವು ಒಂದು ಇನ್ನು 10 ದಿನಕ್ಕೆ ಬರೋದಲ್ವ, 12 ದಿನಕ್ಕೆ ಬರ್ತಾರಲ್ಲ ಅಂತ ಈ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೆವು. ಈಗ 15 ದಿನದವರೆಗೆ ಇದನ್ನೇ ಹೇಳ್ತಾ ಬರ್ತಾ ಇದ್ದೇವೆ. ಅವರು ಸ್ವಲ್ಪ ರಿಪೇರಿಯಲ್ಲಿ ಗೋವಾದಲ್ಲಿ ಹೋಗಿ ಮೀನು ಖಾಲಿ ಮಾಡಿ ಪುನಃ ಹೋಗಿದ್ದಾರೆ, ಹೀಗೆಲ್ಲ ಹೇಳ್ತಾ ಬರ್ತಾ ಇದ್ದೆವು. ಇನ್ನೂ ಯಾವ ರೀತಿಯಲ್ಲಿ ಅವರಿಗೆ ನಾವು ಈ ಸತ್ಯವನ್ನು ಹೇಗೆ ಹೇಳುವುದಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಕೂಡ ಶೋಚನೀಯ ಪರಿಸ್ಥಿತಿ, ಅಂದರೆ ಆ ರೀತಿಯಲ್ಲಿ ನಮಗೆ ಕೂಡ ನೋವಾಗ್ತಾ ಇದೆ. ಆ ಮನೆಯವರಾಗಾದರೆ ಹೇಗಿರಬೇಕನ್ನುವಂತಹ ಆ ಪರಿಸ್ಥಿತಿ. ನಾವು ಮೊನ್ನೆ ಅವರ ಮನೆಗೆ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದೆವು. ಸಾಂತ್ವನ ಹೇಳಲಿಕ್ಕೆ ಹೋದಾಗ ನಮಗೆ ಅವರಲ್ಲಿ ಹೇಗೆ ಮಾತಾಡೋದು ಅಂತೇಳಿ ಗೊತ್ತಾಗಲಿಲ್ಲ ಮೊದಲಿಗೆ. ಆನಂತರ ನಿಮ್ಮ ಬೋಟ್ ಇವರ ಬೋಟ್ ಏನು ಆಗಲಿಲ್ಲ, ಅವರು ಹೀಗೆ ಸ್ವಲ್ಪ ಗೋವಾದಲ್ಲಿ ಇದ್ದಾರೆ, ಅವರ ಬೋಟ್ ಹಿಡಿದಿದ್ದಾರೆ, ಒಂದು 3-4 ಬೋಟ್ ಹಿಡಿದಿದ್ದಾರೆ. ನಾವು ಒಂದು ಬೋಟ್ ಹೇಳಲಿಲ್ಲ, ಒಂದು 3-4 ಬೋಟ್ ಹಿಡಿದಿದ್ದಾರೆ ಅಂತ ಘಟನೆಗಳು ಮುಂಚೆ ನಡೀತಾ ಇತ್ತು, 1-2 ದಿನ ಹಿಡಿದಿದ್ದಾರೆ. ಅದರಿಂದಾಗಿ ಏನಾಗಲಿಲ್ಲ, ಅವರಿಗೆ ಬರ್ತಾರೆ, ನೀವೇನು ಹೆದರೋದು ಬೇಡ, ಅವರ ಹಿಂದೆ ನಾವಿದ್ದೇವೆ, ನಾವು ಎಲ್ಲಿ ನಿಲ್ಲಿಸಿದಾರಾ ಎಲ್ಲಿ ಹೋಗಿದ್ದಾರಾ ಅದನ್ನೆಲ್ಲ ನಾವು ಇದು ಮಾಡಿ ಪತ್ತೆ ಹಚ್ಚಿ ನಿಮಗೆ ತೊಂದರೆ ಆಗದಾಗೆ ನೋಡ್ಕೊಳ್ತೇವೆ ಅಂತೇಳಿ ಹೇಳ್ತಾ ಇದ್ದೆವು. ಆಗ ಅವರ ಬಾಯಲ್ಲಿ ಒಂದು ಮಾತು ಬರಲಿಲ್ಲ, ನಿಂತವರು ನಮ್ಮನ್ನೇ ನೋಡಿ ನಿಂತಿದ್ರು ಅವರು. ಆ ಪರಿಸ್ಥಿತಿ ಅವರ ಈಗ ಇನ್ನೊಂದು ದಿನ ಮೇಲೆ ಹೋಗ್ತಾ ಇರುವಾಗ ಬಹಳ ಕಷ್ಟದಂತ. ಅಂದರೆ ಒಂದು ಕಡೆಯಲ್ಲಿ ಬೋಟ್ನದ್ದು ಯಾರಿಗೂ ಚಿಂತೆ ಇಲ್ಲ, ಈಗ ಬೋಟ್ ಹೌದು, ಆದರೂ ಕೂಡ ಜನರು 7 ಜನ ಇಲ್ಲ ಅಂತ ಹೇಳಿದಾಗ ಅದು ಅವರವರ ಕಷ್ಟ ಅವರವರ ಮನೆಯವರಿಗೆ ಗೊತ್ತಿರ್ತದೆ. ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ಮನೆಯಲ್ಲಿ, 7 ಮನೆಯಲ್ಲಿ ಕೂಡ. ಈ ಕುರಿತಾಗಿ ನಾನು ಮತ್ತೆ ಮಾತನ್ನು ಮುಂದುವರಿಸ್ತೇನೆ. ಈಗಾಗಲೇ ಕೇಳಿರೋ ಹಾಗೆ ಜೀವನೋಪಾಯಕ್ಕಾಗಿ ಮೀನುಗಾರಿಕೆಯನ್ನು ಅವಲಂಬಿಸ್ತಿರ್ತಕ್ಕಂಥ 7 ಕುಟುಂಬಗಳು ಈಗ ನಾಪತ್ತೆಯಾಗಿದೆ. 7 ಕುಟುಂಬದ 7 ಮಂದಿ ನಾಪತ್ತೆಯಾಗಿದ್ದಾರೆ. ಒಟ್ಟಾರೆಯಲ್ಲಿ ಹೇಳೋದಾದರೆ ಆ 7 ಕುಟುಂಬದ ಜನರು ಕೂಡ ಈಗ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಇದೇ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಈ ಒಂದು ನಾಪತ್ತೆಯಾದವರ ಕುರಿತಾಗಿ, ಮತ್ತೆ ಅವರನ್ನು ಹುಡುಕುವಂಥ ಒಂದು ಪ್ರಯತ್ನಗಳು ಹೇಗೆ ನಡೀತಾ ಇದೆ, ಮತ್ತೆ ಅಲ್ಲಿನ ಅವರ ಕುಟುಂಬಗಳು ಯಾವ ರೀತಿಯಲ್ಲಿ ಒಂದು ಕಂಗಾಲಾಗಿದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ನಾಪತ್ತೆಯಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೋದು ಅಂತಕ್ಕಂಥ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ನೋಡೋದಾದರೆ ಮೀನುಗಾರರ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ರ ಕುರಿತಾಗಿ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಕುಟುಂಬಗಳೇನೋ ಕಂಗಾಲಾಗಿರುವಂಥದ್ದು, ಆ ವಿಚಾರವಾಗಿ ನೀವು ಈಗಾಗಲೇ ಹೇಳಿದ್ದೀರಿ. ಎಲ್ಲೋ ಒಂದು ಕಡೆ ನೋಡೋದಾದರೆ ಬೇರೆ ಯಾರೋ ಒಬ್ಬರು ಬಂದು ಈ ಒಂದು ದೋಣಿಯನ್ನು ಅಥವಾ ಒಂದು ಬೋಟನ್ನು ಹೈಜಾಕ್ ಮಾಡಿದ್ದಾರೆ ಅಂತಕ್ಕಂಥ ಕೆಲವು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ನಮಗೆ ಕೂಡ ಮೊದಲಿಗೆ ಸಂಶಯ ಹಾಗಿತ್ತು, ನಮ್ಮ ಬೋಟು ಮೀನುಗಾರಿಕೆ ಹೋದ ಬೋಟನ್ನು ಯಾರಾದರೂ ಹೈಜಾಕ್ ಮಾಡಿ ನಮ್ಮ ದೇಶಕ್ಕೇನೆ, ಅಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ಇಲ್ಲದ್ರೆ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಗೋವಾಕ್ಕೆ ಅಟ್ಯಾಕ್ ಮಾಡ್ಬೋದಾ, ಅದಕ್ಕೋಸ್ಕರ ಈ ಬೋಟನ್ನು ಉಪಯೋಗ ಮಾಡಲಿಕ್ಕೋಸ್ಕರ ಹೈಜಾಕ್ ಮಾಡಿರ್ಬೋದಾ ಅಂತೇಳಿ ಶಂಕೆ ಇತ್ತು ನಮಗೆ. ಒಂದು ಕಡೆಯಲ್ಲಿ ಅದು ಇದ್ದರೆ, ಮತ್ತೊಂದು ಕಡೆಯಲ್ಲಿ ನಮಗೆ ನಮ್ಮ ಯೋಚನೆ ಮಾಡಿದಾಗ ದೇಶದ ಭದ್ರತೆ ಈಗ ಎಲ್ಲ ಇದರಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಗುಜರಾತ್ ಬಾರ್ಡರ್ ಇರ್ಬೋದು, ಅಷ್ಟು ಸೆಕ್ಯೂರಿಟಿ, ಅಂದರೆ ನೇವಿಯವರು ಆ ರೀತಿಯಲ್ಲಿ ಯಾರನ್ನು ಒಂದು ಸೊಳ್ಳೆ ಕೂಡ ಬರದ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಮುಂಚಿನ ಹಾಗೆಲ್ಲ ಈಗ ತುಂಬ ಭದ್ರತೆ ಇದೆ. ಮತ್ತು ಒಂದು ಸಲ ಯೋಚನೆ ಮಾಡುವಾಗ ನಾವು ಈಗ ಬೋಟ್ ಹೈಜಾಕ್ ಮಾಡಿದರೆ ಅವರು ಈಗ 13 ತಾರೀಕಿಗೆ ಹೋದದ್ದು, 15 ತಾರೀಕಿಗೆ ಸಂಪರ್ಕ ನಮಗೆ ಸಿಗಲಿಲ್ಲ.
15 ತಾರೀಕಿಗೆ ನಮ್ಮ ಬೋಟನ್ನು ಅವರು ಹೈಜಾಕ್ ಮಾಡಿದ್ರೆ ಅದು ಅವರು ಅಟ್ಯಾಕ್ ಮಾಡೋದಾದ್ರೆ 1-2 ದಿನದಲ್ಲಿ ಅಟ್ಯಾಕ್ ಮಾಡ್ಬೇಕು ಅವರು ಬೋಟನ್ನು ಇಟ್ಕೊಳ್ಳುವಾಗಿಲ್ಲ. ಈಗ 10 ದಿನ 15 ದಿನ ಆದ್ರೂ ಕೂಡ ಎಲ್ಲಿ ಕೂಡ ಯಾವುದೇ ತೊಂದರೆಗಳಾದದ್ದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅದರಿಂದಾಗಿ ಹೈಜಾಕ್ ಮಾಡೋದಂಥದ್ದನ್ನ ಈಗ ನಾವು ಅದನ್ನ ಕೈ ಬಿಟ್ಟಿದ್ದೇವೆ. ಅಂದ್ರೆ ಒಂದು ಭದ್ರತೆ ಅಂತ ಹೇಳಿದ್ರಿ ನೀವು. ಈ ಒಂದು ಮೀನುಗಾರಿಕೆಗೆ ಅಥವಾ ಮೀನುಗಾರರಿಗೆ ಯಾವ ರೀತಿಯಲ್ಲಿ ಒಂದು ಭದ್ರತೆ ಇದೆ, ರಕ್ಷಣೆ ಇದೆ? ಗುಜರಾತ್ನ ಒಂದು ಬಂದರಿನಲ್ಲಾಗಿರ್ಬೋದು, ಮಹಾರಾಷ್ಟ್ರದ ಒಂದು ಬಾರ್ಡರ್ ಆಗಿರ್ಬೋದು, ಅಥವಾ ಒಂದು ಗೋವಾದ ಬಾರ್ಡರ್ ಆಗಿರ್ಬೋದು, ಯಾವ ರೀತಿಯಲ್ಲಿ ಒಂದು ಭದ್ರತೆಗಳನ್ನು ಏರ್ಪಡಿಸಿದ್ದಾರೆ? ಅಂದ್ರೆ ನಾವು ಮೀನುಗಾರಿಕೆಗೆ ಹೋದಾಗ ನಮಗೆ ಕೋಸ್ಟಲ್ ಗಾರ್ಡ್ನವರು ಬಂದು ನಮ್ಮಲ್ಲಿ ಇನ್ಕ್ವೈರ್ ಮಾಡ್ತಾರೆ, ನಿಮ್ಮಲ್ಲಿ ID ಕಾರ್ಡ್ ಇದೆಯಾ, ಇಲ್ಲದಿದ್ರೆ ನಿಮ್ಮ ಹತ್ರ ಪ್ರೂಫ್ ಏನಿದೆ, ಇಂಡಿಯನ್ ಅನ್ನೋದಕ್ಕೆ ಎಂತ ಪ್ರೂಫ್ ಇದೆ. ಅಂದ್ರೆ ಯಾರಾದ್ರೂ ಬೇರೆಯವರು ಕೆಲವೊಂದು ಸಲ ಬಾಂಬೆಯಲ್ಲಿ ಆ ಸಲ ಒಂದು ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ ಇದೆಲ್ಲ, ತಾಜ್ ಮಹಲ್ ಮತ್ತೆ ಒಬ್ಬರೇ ಹೋಟೆಲಿಗೆ ನಮ್ಮ ಬೋಟನ್ನೇ ಉಪಯೋಗ ಮಾಡಿಕೊಂಡು ನಡೆಸುವಂತ ಕೃತ್ಯವನ್ನ. ಅದಕ್ಕೋಸ್ಕರ ನಮ್ಮ ಕೋಸ್ಟಲ್ ಗಾರ್ಡ್ನವರು ಬಹಳ ಈಗ ಎಲ್ಲ ಬೋಟ್ಗಳನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಬೋಟಿಗೆ ಬಂದು ನಿಮ್ಮ ಹತ್ರ ಏನು ಇದಿದೆ, ನಿಮ್ಮ ಪ್ರೂಫ್ ಇದೆ, ಯಾರಾದರೂ ಬೇರೆಯವರು ಇದ್ದಾರಾ, ಇಲ್ಲದಿದ್ರೆ ಜೋರು ಮಾಡಿ ನಮಗೆ ಗದರಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅದು ತಪ್ಪಂತ ಹೇಳಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ದೇಶದ ಭದ್ರತೆಯ ದೃಷ್ಟಿಯಿಂದ ಅವರು ಏನು ನಮಗೆ ಇದು ಕೊಡ್ತಾರ, ಚೆಕ್ ಮಾಡ್ತಾರ, ಅದು ಕೂಡ ನಮಗೆ ತುಂಬಾ ಇದು ಖುಷಿಯ ಸಂಗತಿ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನಮ್ಮ ದೇಶಕ್ಕೆ ಈ ಸಂದರ್ಭದಲ್ಲಿ ಹೈಜಾಕ್ ಮಾಡುವಂತವರು ಭಯೋತ್ಪಾದಕರು ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಮಗೆ ಎಣಿಸ್ತದೆ. ಮತ್ತೆ ಇನ್ನೊಂದೇನು ಕೇಳಬೇಕು ಅಂತಂದ್ರೆ, ಹಲವಾರು ವರ್ಷಗಳಿಂದ ಹಲವಾರು ಸಮಯಗಳಿಂದ ಈ ಒಂದು ಸಮಸ್ಯೆಗಳಿದೆ, ಈ ಒಂದು ಗೊಂದಲಗಳು ಕಾಡ್ತಾ ಇರುವಂಥದ್ದು ಏನು ಅಂತಂದ್ರೆ, ಇಲ್ಲಿ ಕರಾವಳಿಯ ಮೀನುಗಳಲ್ಲಿ ಫಾರ್ಮಲಿನ್ ವಿಷವನ್ನು ಹಾಕ್ತಾರೆ ಅಂತಕ್ಕಂಥದ್ದು ಕೆಲವು ಗೊಂದಲಗಳು ಏರ್ಪಾಟಾಗಿತ್ತು. ನಂತರದ ದಿನಗಳಲ್ಲಿ ಮೀನುಗಾರಿಕೆ ಮತ್ತೆ ಈ ಒಂದು ಮೀನನ್ನು ಕೊಂಡುಕೊಳ್ಳುವಂಥ ಒಂದು ಇದು ಕೂಡ ಏನು ಅಂತಾರೆ, ಮೀನನ್ನು ಕೊಂಡುಕೊಳ್ಳುವಂಥ ಒಂದು ವ್ಯಾಪಾರ ಕೂಡ ಕಡಿಮೆ ಆಯಿತು. ಅಂದರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬಂತು, ಒಂದು ತಿಂಗಳಿಂದ ತಿಂಗಳಿಗೆ ಕಡಿಮೆ ಆಗ್ತಾ ಬಂತು. ಅದು ನಿಜವಾ? ಒಂದು ವದಂತಿಗಳು ಏನಿತ್ತು ಫಾರ್ಮಲಿನ್ ವಿಷವನ್ನು ಹಾಕ್ತಾರೆ ಅಂತಕ್ಕಂಥದ್ದು, ಆ ವದಂತಿ ನಿಜವಾ ಅಥವಾ ಸುಳ್ಳು? ಅದರಿಂದಾಗಿ ಖಂಡಿತವಾಗಿಯೂ ನಾವು ತುಂಬಾ ಸಮಸ್ಯೆಯನ್ನು ಎದುರಿಸಿದೆವು. ಆದ್ರೆ ತಪ್ಪು ಮಾಡದವರಿಗೆ ಯಾಕೆ ಶಿಕ್ಷೆ ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿ ನಾವು ತುಂಬಾ ಶಿಕ್ಷೆಯನ್ನು ಅನುಭವಿಸಿದ್ದೆವು. ಯಾಕೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಮಲ್ಪೆ ಆಗ್ಲಿ, ಮಂಗಳೂರಾಗ್ಲಿ, ಕಾರವಾರ ಆಗ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಲ್ಲಿ ಫಾರ್ಮಲಿನ್ ಉಪಯೋಗ ಮಾಡುವಂತದ್ದಿಲ್ಲ. ಬೇರೆ ಕಡೆಗಳಲ್ಲಿ ಮಾಡ್ತಾರಾ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೂ ಖಂಡಿತವಾಗಿ ನಾವು ಹೋಗುವುದು, ಮೀನು ತರುವುದು. ನಮ್ಮ 3 ವಿಧದ ಮೀನುಗಾರಿಕೆ ಇದೆ. ಒಂದು ಡೈಲಿ ಹೋಗಿ ಬರುವಂತಹ ಫಿಶಿಂಗ್ ಬೋಟ್ಗಳು, ಒಂದು ಡೈಲಿ ಹೋಗಿ ಬರುವಂತಹ ಪರ್ಸಿನ್ ಬೋಟ್ಗಳು, ಮತ್ತೊಂದು 8, 9 ದಿನ 10 ದಿನ ಮಾಡುವಂತಹ ಡೀಪ್ ಸಿ ಬೋಟ್ಗಳು. ಈ ಡೈಲಿ ಹೋಗಿ ತರುವಂತಹ ಬೋಟ್ಗಳಿಗೆ ಆ ಸಮಸ್ಯೆ ಖಂಡಿತವಾಗಿ ಇಲ್ವ ನೋಡಿ, ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಫ್ರೆಶ್ ಮೀನನ್ನೇ ತಕೊಂಡು ಬರ್ತಾರೆ. ಈ ಡೀಪ್ ಸಿ ಬೋಟ್ನವರು 8 ದಿನ 10 ದಿನಕ್ಕೆ ಹೋಗಿ ಬರುವಂತಹ ಬೋಟ್ಗಳಲ್ಲಿ ಸಾಕಷ್ಟು ಐಸ್ಗಳನ್ನ ಒಂದು 10 ಟನ್ 15 ಟನ್ ಐಸ್ಕೊಂಡು ಹೋಗ್ತಾರೆ ಅವರು. 10 ಟನ್ 15 ಟನ್ ಐಸ್ಕೊಂಡು ಹೋಗಿ ಮೀನನ್ನು ಸರಿಯಾಗಿ ಸ್ವಲ್ಪ ಮೀನು ಹಾಕಿ ಅದಕ್ಕೆ ಐಸ್ ಹಾಕೋದು, ಪುನಃ ಮೀನು ಹಾಕೋದು, ಪುನಃ ಐಸ್ ಹಾಕೋದು, ಸ್ಟೋರೇಜ್ಗಳಲ್ಲಿ ಆ ರೀತಿಯಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿ ಮೀನನ್ನು ತರ್ತಾರೆ. ನಮಗೆ ಸಾಧ್ಯವೇ ಇಲ್ಲ, ಅಂದ್ರೆ ಇದು ಎಣಿಸಲಿಕ್ಕೇನೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನನಗೂ ಕೂಡ ನಾನು ಕೂಡ 2 ಬೋಟಿನ ಪಾಲುದಾರ, ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಮದೊಂದು 2 ಬೋಟ್ಗಳಿವೆ. ಅದರಿಂದಾಗಿ ನನಗೆ ಸಾಧಾರಣ ಮೀನುಗಾರಿಕೆ ಪ್ರಾರಂಭ ಮಾಡಿ 35-36 ವರ್ಷ ಆಯ್ತು. ನನಗೆ ಫಾರ್ಮಲಿನ್ ಎನ್ನುವಂತಹ ಪದವೇ ಗೊತ್ತಾದದ್ದು ಈ ಸಲ ಮಳೆಗಾಲದಲ್ಲಿ ಗೊತ್ತಾದದ್ದು. ಅದರಿಂದಾಗಿ ನಾವು ಏನೋ ಇದರಿಂದಾಗಿ ಒಂದು ಕಡೆಯಲ್ಲಿ ನಮಗೆ ಫಾರ್ಮಲಿನ ಸಮಸ್ಯೆಯಿಂದಾಗಿ ನಮ್ಮ ಮೀನಿಗೆ ರೇಟ್ ಸಿಗ್ಲಿಲ್ಲ, ಒಂದು ಕಡೆಯಲ್ಲಿ ಹವಾಮಾನದ ವೈಪರೀತ್ಯ, ಪದೇ ಚಂಡಮಾರುತ, DC-ಯಿಂದ ನಮಗೆ ಮೀನುಗಾರಿಕಾ ಇಲಾಖೆಗೆ ಫೋನ್ ಬರೋದು, ಮೀನುಗಾರಿಕಾ ಇಲಾಖೆಯಿಂದ ನಮ್ಮ ಮೀನುಗಾರರ ಸಂಘಕ್ಕೆ ಫೋನ್ ಬರೋದು, ಇವತ್ತು ನಾಳೆ ಚಂಡಮಾರುತದ ಒಂದು ಎದುರಾಗ್ಬೋದು, ಗಾಳಿ ಜೋರಾಗಿ ಬರ್ಬೋದು, ಮೀನುಗಾರಿಕೆಗೆ ಹೋಗಬಾರ್ದು ಎನ್ನುವಂತಹ ಒಂದು ಫೋನ್ ಬಂದು ನಾವು ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು, ಮೀನುಗಾರಿಕೆಯನ್ನು ನಿಲ್ಲಿಸುವುದು. ಒಂದು ಕಡೆಯಲ್ಲಿ ಆ ರೀತಿಯ ನಾವು ಮೀನುಗಾರರು ಪೆಟ್ಟು ತಿಂತಾ ಇದ್ದೇವೆ. ಒಂದು ಕಡೆಯಲ್ಲಿ ಫಾರ್ಮಲ್ನ ಸಮಸ್ಯೆಯಿಂದಾಗಿ ನಮ್ಮ ಮೀನಿಗೆ ರೇಟ್ ಸಿಗ್ತಾ ಇಲ್ಲ. ಒಂದು ಕಡೆಯಲ್ಲಿ ನಮಗೆ ಈ ಪಕ್ಕದ ರಾಜ್ಯದಲ್ಲಿ ನಮ್ಮ ಮೀನನ್ನ ಅಲ್ಲಿಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಎಲ್ಲಾ ವಿಧದಲ್ಲಿಯೂ ಕೂಡ ಮೀನುಗಾರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ. ಅಂತೂ ಖಂಡಿತವಾಗಿಯೂ ನಾವು ಫಾರ್ಮಲಿನ್ ಉಪಯೋಗ ಮಲ್ಪೆಯಲ್ಲಿ ಆಗ್ಲಿ, ಮಂಗಳೂರಲ್ಲಿ ಆಗ್ಲಿ, ಕಾರವಾರಲ್ಲಿ ಆಗ್ಲಿ ಖಂಡಿತವಾಗಿ ಮಾಡುವುದೇ ಇಲ್ಲ, ಮಾಡಲೇ ಇಲ್ಲ, ಇನ್ನೂ ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಆರೋಗ್ಯ ಮುಖ್ಯ, ನಮಗೆ ಹಣ ಮುಖ್ಯ ಅಲ್ಲ. ಜನರ ಆರೋಗ್ಯವನ್ನು ಹಾಳು ಮಾಡಿ ನಾವು ಹಣ ಮಾಡುವಂತ
ಪರಿಸ್ಥಿತಿಯಲ್ಲಿ ಇಲ್ಲ. ಮೀನುಗಾರ ಯಾವತ್ತೂ ನಾವು ಕರ್ನಾಟಕದ ಮೀನುಗಾರರು ಖಂಡಿತ ಮಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಎಸ್, ಇದೇ ಸಂದರ್ಭದಲ್ಲಿ ಒಂದು ನಿಷೇಧವನ್ನು ಹೇರಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಪ್ರಸ್ತಾಪಗಳು ನಡೆದಿತ್ತು. ನಂತರ ಇಷ್ಟೆಲ್ಲ ಒಂದು ಸಮಸ್ಯೆಗಳಿದ್ರು ಕೂಡ ಒಂದು ಮೀನುಗಾರರು ಒಂದು ಕುಟುಂಬಗಳಿಗೆ ಇಷ್ಟೊಂದು ಸಮಸ್ಯೆಗಳಿದ್ರು ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಮೀನುಗಾರರನ್ನ ನಿರ್ಲಕ್ಷಿಸ್ತಾ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅದೇ ಜನರು ಹೇಳ್ಬೋದು, ಆದರೆ ನಮ್ಮ ಗಮನಕ್ಕೆ ನಾವು ಹಾಗೇನು ನಮಗೆ ಬರಲಿಲ್ಲ. ನಾವು ಯಾವ ಸಂದರ್ಭದಲ್ಲಿ ಕೂಡ ಸರ್ಕಾರದ ಇದಕ್ಕೆ ಹೋದಾಗ, ನಮ್ಮ ಶಾಸಕರು ನಮ್ಮನ್ನು ಕರ್ಕೊಂಡು ಹೋದಾಗ ಒಳ್ಳೆ ರೀತಿಯ ಸ್ಪಂದನ ನಮಗೆ ಸಿಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಸರ್ಕಾರ ನಮ್ಮನ್ನು ಕಡೆಗಣಿಸಲಿಲ್ಲ. ನಮಗೆ ಏನಂತ ಹೇಳಿದ್ರೆ, ನಮಗೆ ಡೆಲಿವರ್ ಪಾಯಿಂಟ್ ಅಲ್ಲಿ ಒಂದು ಫಸ್ಟಿಗೆ ನಮಗೆ ಡೀಸೆಲ್ ಕೊಡ್ತಾ ಇದ್ರು, ಸಬ್ಸಿಡಿ ಡೀಸೆಲ್ ಕೊಡ್ತಾ ಇದ್ರು. ಆನಂತರ ಅದನ್ನು ಬಂದ್ ಮಾಡಿದ್ರು. ಈಗ ಆನಂತರ ನಮಗೆ ನಮ್ಮ ಅಕೌಂಟಿಗೆ ಹಾಕುವಂತ ಒಂದು ಯೋಜನೆ ತಯಾರಾಯಿತು. ಅದರಿಂದಾಗಿ ಸ್ವಲ್ಪ ನಮಗೆ ಈ ಬೇರೆ ಯಾವುದು ಸಮಸ್ಯೆ ಆಗಲಿಲ್ಲ. ನಮಗೆ ಅದೇ ಡೆಲಿವರಿ ಪಾಯಿಂಟ್ ಅಲ್ಲಿ ಸಿಗುವಾಗ ನಾವು ಸ್ವಲ್ಪ ಡೀಸೆಲ್ ಜಾಸ್ತಿ ಆಗಿದ್ರು ನಮಗೆ ಸಿಗ್ತಾ ಇತ್ತು. ಮೀನುಗಾರಿಕೆ ಸ್ವಲ್ಪ ನಮಗೆ ಮೀನು ಕಡಿಮೆ ಸಿಕ್ಕಿದ್ರು ನಮಗೆ ಒಂದು ಕನ್ಸೆಷನ್ ರೇಟ್ ಅಲ್ಲಿ ಡೀಸೆಲ್ ಸಿಗ್ತದಲ್ಲ, ಎಲ್ಲ ಡೀಸೆಲ್ ಸಿಗ್ತದಲ್ಲ ಎನ್ನುವ ಒಂದು ಖುಷಿ ಇತ್ತು ಮನಸ್ಸಲ್ಲಿ. ಅದನ್ನೆಲ್ಲ ಲೆಕ್ಕಾಚಾರ ಹಾಕಿ ನಾವು ಮೀನುಗಾರಿಕೆ ಬೋಟ್ಗಳನ್ನು ಕಳಿಸ್ತಾ ಇದ್ದೆವು. ಈಗ ಬ್ಯಾಂಕಿಗೆ ಅಕೌಂಟಿಗೆ ಹಾಕಿ ತಿಂಗಳಿಗೆ 9,000 ಅಂತೇಳಿ ಡೀಸೆಲ್ ಮಾಡಿದ ನಂತರ, ಅಂದ್ರೆ ದಿನಕ್ಕೆ 300 ಲೀಟರ್, ತಿಂಗಳಿಗೆ 9,000 ಲೀಟರ್ ಮಾಡಿದ ನಂತರ ನಾವು ಕನಿಷ್ಠ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ತುಫಾನ್ ಇರ್ತದೆ, ಗಾಳಿ ಇರ್ತದೆ, ಜಾಸ್ತಿ ಮೀನುಗಾರಿಕೆ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಆ ನಂತರ ನಮಗೆ ಡೀಸೆಲ್ ನಮಗೆ ಒಂದು ಟ್ರಿಪ್ ಅಂದ್ರೆ 10 ದಿನಕ್ಕೆ ಒಂದು 5,000 ಲೀಟರ್ ಖಂಡಿತವಾಗಿ ಬೇಕು ನಮಗೆ. ಹಾಗೆ ನಾವು ತಿಂಗಳಿಗೆ ಒಂದು 15,000 ಡೀಸೆಲ್ ಹಾಕ್ತೇವೆ ಒಂದು ಬೋಟಿಗೆ. ಈಗ ಸಿಗುವಂತದ್ದು ನಮಗೆ 9,000ಕ್ಕೆ ಮಾತ್ರ ಸಬ್ಸಿಡಿ ದರದಲ್ಲಿ ಸಿಗ್ತದೆ. ಅದರಿಂದಾಗಿ ನಾವು ತುಂಬಾ ನಮಗೆ ತೊಂದರೆ ಆಯಿತು ವಿನಃ ಮತ್ತೆ ಯಾವುದೇ ರೀತಿಯಲ್ಲಿ ನಮಗೆ ಸರ್ಕಾರದಿಂದ ತೊಂದರೆ ಆಗಲಿಲ್ಲ. ಕ್ರಮೇಣ ಅದನ್ನು ಕೂಡ ನಮಗೆ ಡೆಲಿವರ್ ಪಾಯಿಂಟ್ ಅಲ್ಲೇ ಡೀಸೆಲ್ ಕೊಡುವುದಕ್ಕೆ, ಸಬ್ಸಿಡಿ ರೂಪದಲ್ಲಿ ಕೊಡುವುದಕ್ಕೆ ಸರ್ಕಾರ ಮನಸ್ಸು ಮಾಡಿದ್ರೆ ಒಳ್ಳೇದಂತೇಳಿ ಒಂದು ವಿನಂತಿಯನ್ನು ಮಾಡಿಕೊಳ್ಬಹುದು. ಮತ್ತೆ ಯಾವುದೇ ರೀತಿ ಒಂದು ನಮಗೆ 10 ಕೋಟಿ ಬಂದರಿನ ಅಭಿವೃದ್ಧಿಯ ಬಗ್ಗೆ ಕೇಳಿದ್ರೆ, ಮಲ್ಪೆ ಬಂದರಿಗೆ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ ಸರ್ಕಾರ. ಎಲ್ಲ ಸರ್ಕಾರಗಳು ಕೂಡ ನಮಗೆ ಮೀನುಗಾರಿಕೆಗೆ, ನಮ್ಮ ಬಂದರಿನ ಅಭಿವೃದ್ಧಿಗೆ ಮಲ್ಪೆ ಬಂದರು ಸರ್ವಋತು ಬಂದರು ಅಂತೇಳಿ ಹೇಳ್ತಾರೆ. ಎಲ್ಲ ವಿಧದಲ್ಲಿಯೂ ಮಲ್ಪೆಯಲ್ಲಿ ವ್ಯವಸ್ಥೆ ಇದೆ. ಅದು ಈಗ ಬೋಟ್ ಸ್ವಲ್ಪ ಜಾಸ್ತಿ ಆಗಿದೆ, ಬೋಟನ್ನು ಹಿಡಿಲಿಕ್ಕೆ ಸ್ವಲ್ಪ ಜಾಗದ ಅವಕಾಶ ಕಡಿಮೆ ಇದೆ, ಬಿಟ್ರೆ ಬೇರೆ ಒಂದು ಸಮಸ್ಯೆ ಇಲ್ಲ. ಅದು ಕೂಡ ಪಡುಕರೆಯಲ್ಲಿ ನಮಗೆ ಒಂದು ನಾಬಾರ್ಡಿನ ಒಂದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದುಂಟು ಪಡುಕರೆಯಲ್ಲಿ ಮಾಡ್ಲಿಕ್ಕೆ, ಜಟ್ಟಿ ಮಾಡ್ಲಿಕ್ಕೆ. ಅದು ಈಗಾಗಲೇ ನಮಗೆ ಪಡುಕರೆಯ ಅಲ್ಲಿಯ ಜನರಿಗೆ ಅವರ ಮೂಲ ಕಸುಬು ಅಂತ ಹೇಳಿದ್ರೆ, ದೋಣಿಯಲ್ಲಿ ಅವರು ಡೈಲಿ ಹೋಗಿ ದಿನನಿತ್ಯ ಹೋಗಿ ಕಸುಬು ಮಾಡಿ ಆ ಜಾಗದಲ್ಲಿ ಹಿಡುವಂಥದ್ದು. ಅಲ್ಲಿ ನಾವು ಜಟ್ಟಿ ಮಾಡಿದ್ರೆ ಅವರಿಗೆ ಆ ಕಸುಬು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಅವರು ಅಲ್ಲಿ ಮಾಡಬಾರ್ದು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆ ಹಣವನ್ನು ಇಲ್ಲಿ ನಮ್ಮ 3rd ಸ್ಟೇಜ್ ಅಂತೇಳಿ ಒಂದಿದೆ, ಇತ್ತೀಚೆಗೆ ಆದಂಥದ್ದು ಜಟ್ಟಿ ಅಭಿವೃದ್ಧಿ ಆದದ್ದು, ಅಲ್ಲಿಂದ ಹಿಡಿದು ನಮ್ಮ 1st ಸ್ಟೇಜಿನವರೆಗೆ ಆ ಮಧ್ಯಭಾಗದಲ್ಲಿ ಫೋರ್ಟ್ನ ಲ್ಯಾಂಡ್ ಇದೆ, ಆ ಭಾಗದಲ್ಲಿ ಅದನ್ನು ಮಾಡಿದ್ರೆ ಉತ್ತಮ ಅಂತೇಳಿ ನಾವು ಈಗಾಗಲೇ ಪ್ರಸ್ತಾವನ ಇಟ್ಟಿದ್ದೇವೆ ಸರ್ಕಾರಕ್ಕೆ. ಅದರ ಬಂದರು ಮಂತ್ರಿಗಳಲ್ಲಿ ಕೂಡ ಮಾತಾಡಿದ್ದೇವೆ, ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಒಂದು ಅದು ಮಾಡಬೇಕು. ಮತ್ತೊಂದು ನಮಗೆ ಸ್ಲಿಪ್ ವೇ, ಬೋಟನ್ನು ಮೇಲೇಲಿಕ್ಕೆ ನಮಗೆ ವ್ಯವಸ್ಥೆ ಸರಿಯಾಗಿ ಮಲ್ಪೆಯಲ್ಲಿ ಇಲ್ಲ. ಒಂದು ಸಂದರ್ಭದಲ್ಲಿ ನಮಗೆ ಸ್ಲಿಪ್ ವೇಯನ್ನು ಮಾಡಿದಂಥ ಜಾಗದಲ್ಲಿ ನಮಗೆ ಟೆಬ್ಮಾ ಶಿಪ್ ಯಾರ್ಡ್ ಅಂತೇಳಿ ಅಲ್ಲಿ ಬಂತು. ಅದು ಬಂದಾಗ ನಾವು ಏನು ಮಾಡಿದೆವು ಅಂತೇಳಿ ಪ್ರತಿಭಟನೆ ಮಾಡಿದೆವು. ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮಗೆ ಸ್ಲಿಪ್ ವೇ ಬೇರೆ ವ್ಯವಸ್ಥೆ ಮಾಡಿ ಕೊಡುವ ಅಂತೇಳಿ ನಮಗೆ 1 ಕೋಟಿ ರೂಪಾಯಿ ಅವರಿಂದ ತೆಗೆದು DCM ಮುಖಾಂತರ ಅದಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಅದರಿಂದ ಮತ್ತೆ ಸರ್ಕಾರ ಸ್ವಲ್ಪ ಹಣ ಮಾಡಿ ಈಗ ಸ್ಲಿಪ್ ವೇಯನ್ನು ಮಾಡಿ 2 ವರ್ಷ ಆಯಿತು. ಈಗಾಗಲೇ 2 ವರ್ಷ ಆದರೂ ಕೂಡ ಈಗಲೂ ಕೂಡ ಅದು ಕಾರ್ಯಚಟುವಟಿಕೆ ಅದರಿಂದ ಪ್ರಾರಂಭ ಆಗಲಿಲ್ಲ. ನಾವು ಅದನ್ನು ಕೇಳ್ತಾ ಇದ್ದೇವೆ. ನಮ್ಮ ಮೀನುಗಾರರ ಸಂಘ ಈ ಮಲ್ಪೆಯಲ್ಲಿ 2,150 ಬೋಟುಗಳಿವೆ. ಅದಕ್ಕೆ ಮಲ್ಪೆಯಲ್ಲಿ 22 ಸಂಘ ಸಂಸ್ಥೆಗಳಿವೆ. ಅಂದರೆ ವಿಧ ವಿಧದ ಮೀನು ವ್ಯಾಪಾರಸ್ಥರದ್ದು ಇರ್ಬೋದು, ಟೆಂಪೋ ಮಾಲಕರದ್ದು ಇರ್ಬೋದು, ನಮ್ಮ ಡೀಪ್ ಸಿ ಟ್ರಾಲ್ ಬೋಟ್ ಅಸೋಸಿಯೇಷನ್ ಇರ್ಬೋದು, 370 ಸಂಘ ಇರ್ಬೋದು, ಹಾಗೆ ಫಿಶಿಂಗ್ ಬೋಟ್ನದ್ದು ಇರ್ಬೋದು, ಹಾಗೆ ನಾಡದೋಣಿದು ಇರ್ಬೋದು. ಹೀಗೆ ಒಂದು 22 ಸಂಘ ಸಂಸ್ಥೆಗಳಿವೆ. 22 ಸಂಘ ಸಂಸ್ಥೆಗಳಿಗೆ ಒಂದು ಮಾತ್ರ ಸಂಸ್ಥೆ ಅಂತೇಳಿ ಮೀನುಗಾರ ಸಂಘ ಇದೆ.
ಅದರ ಮುಖಾಂತರ ನಮಗೆ ಇದನ್ನು ನಮಗೆ ಬೋಟ್ ಮೇಲಿಳಿದಕ್ಕೆ ಅದನ್ನು ನಮಗೆ ವಹಿಸಿಕೊಡಬೇಕು. ನಾವು ಅದನ್ನು ಇದು ಮಾಡಿದ ಕೆಲಸ, ಅದನ್ನು ನಾವು ಬೋಟ್ ಮೇಲಿಳಿದಂಥ ಕೆಲಸವನ್ನು ನಮ್ಮ ಮೀನುಗಾರರ ಮುಖಾಂತರ, ನಮ್ಮ ಮೀನುಗಾರ ಸಂಘದ ಮುಖಾಂತರ ಮಾಡ್ತೇವೆ, ನಿರ್ವಹಿಸ್ತೇವೆ ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. 2 ವರ್ಷದಿಂದ ಅದೊಂದು ಮಾತ್ರ ನಮಗೆ ಬರಲಿಲ್ಲ. ಯಾಕೆ ನಾವು ಕೂಡ ಕೇಳಿದ್ರು ಕೂಡ ನಮಗೇನು ಲಾಭಕ್ಕಲ್ಲ. ಅಂದರೆ ಪ್ರೈವೇಟ್ನವರು ಒಂದು 30,000-40,000 ತೆಕ್ಕೊಂಡ್ರೆ ನಾವು ಮೀನುಗಾರ ಸಂಘದವರು ಈ ಬೋಟ್ಗಳ ಕಷ್ಟಗಳನ್ನು, ಪರಿಸ್ಥಿತಿಯನ್ನು ನೋಡಿಕೊಂಡು ಮೀನುಗಾರರಿಗೆ, ಬೋಟ್ನವರಿಗೆ ತೊಂದರೆ ಆಗಬಾರ್ದು ಅಂತೇಳಿ, ಹೊರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಹೊರಗಿನವರು ಪ್ರೈವೇಟ್ನವ್ರು 40 ಕೇಳಿದರೆ ನಾವು 20ಕ್ಕೆ ಇಳಿಬೋದಲ್ವಾ. ಬೋಟ್ನವರಿಗೆ ಅದು ಬೆನಿಫಿಟ್ ಸಿಗಬೇಕು. ಬೋಟ್ನವರು ಟೆಬ್ಬದವರಿಂದ ಹೋರಾಟ ಮಾಡಿ 1 ಕೋಟಿ ರೂಪಾಯಿ ತೆಗೆದಿಟ್ಟದ್ದು. ಅದರಿಂದಾಗಿ ಅದನ್ನು ಕೇಳ್ತಾ ಇದ್ದೇವೆ 2 ವರ್ಷದಿಂದ. ಅದು ಮಾತ್ರ ಒಂದು ಕೊಡದಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ನಮಗೆ ಸರ್ಕಾರದಿಂದ ತೊಂದರೆ ಆಗಲಿಲ್ಲ. ಮತ್ತೆ ಇನ್ನೊಂದು ಕೇಳೋದಕ್ಕೆ ಇಷ್ಟಪಡ್ತೇನೆ, ಏನು ಅಂತಂದ್ರೆ ಯಾವುದೋ ಒಬ್ಬ ಮೀನುಗಾರರು ಹೋಗ್ತಾರೆ, ಒಂದು ಮೀನುಗಾರಿಕೆಗೆ ಅಂತ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಏನೋ ಒಂದು ಅವಘಡಗಳಾಗಿ ಪ್ರಾಣ ಹೋಗುವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ, ಅಲ್ಲಿ ಸಾವನ್ನು ಅಪ್ತಾರೆ. ಅಂಥ ಸಂದರ್ಭದಲ್ಲಿ ಪರಿಹಾರವಾಗಿ ಸರ್ಕಾರ ಏನೆಲ್ಲ ನೀಡುತ್ತೆ? ಸರ್ಕಾರ ಪರಿಹಾರ ಧನವಾಗಿ ಏನೆಲ್ಲ ಆದರೂ ನೀಡುತ್ತೆ ಅವರಿಗೆ, ಆ ಒಂದು ಕುಟುಂಬಕ್ಕೆ? ಒಂದು ಸಂದರ್ಭದಲ್ಲಿ ನಮಗೆ ಬಹಳ ಕಷ್ಟ ಇತ್ತು. ಬಹಳ ಕಷ್ಟ ಅಂತ ಹೇಳಿದ್ರೆ, ಮೀನುಗಾರ ಸತ್ರೆ, ಮೀನುಗಾರಿಕೆ ಹೋದಾಗ ಏನಾದರೂ ಅವಘಡ ಆಗಿ ಸತ್ರೆ ಅವನಿಗೆ 2 ಲಕ್ಷ ರೂಪಾಯಿ ಪರಿಹಾರ ಧನವಾಗಿ ಸರ್ಕಾರ ಕೊಡ್ತಾ ಇತ್ತು. ಆದರೆ ಈಗ ಅದನ್ನು 6 ಲಕ್ಷಕ್ಕೆ ಇದು ಮಾಡಿದ್ದಾರೆ, ಹೆಚ್ಚಿಗೆ ಮಾಡಿದ್ದಾರೆ. 6 ಲಕ್ಷ ಸಿಗುದಂತೇಳಿ ಮಾಡಿದ್ದಾರೆ. ಮತ್ತೊಂದೇನಂತ ಹೇಳಿದ್ರೆ, ಮೀನುಗಾರ ಸತ್ತು ಹೆಣ ಸಿಗದಂತಹ ಪರಿಸ್ಥಿತಿ ಎಷ್ಟೋ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ಆದರೆ ನಾವು ಅದನ್ನು ಹುಡುಕುವುದಕ್ಕೆ ಸುಲಭ. ಸಮುದ್ರದಲ್ಲಿ ಯಾರಾದರೂ ಸತ್ರೆ ನೀರಿನ ಅಡಿಗೆ ಹೋದರೆ ಮತ್ತೆ ನೀರು ಕೂಡ ಕೆಲವು ಸಲ ಗಾಳಿಗೆ ಒಂದೊಂದು ಕಡೆ ಹೋಗ್ತದೆ. ಈಗ ಇಲ್ಲಿ ಈಗ ನಾವು ಒಂದು ಕಾಪು ಪ್ರದೇಶದಲ್ಲಿ ಏನಾದರೂ ಅವಘಡ ಆಗಿ ಯಾವುದೇ ಒಂದು ಪ್ರಾಣಹಾನಿ ಆದರೆ ನಾಳೆ ಹೋಗಿ ನಾವು ಅಲ್ಲಿ ಹುಡುಕುವಾಗಿಲ್ಲ, ನಾಳೆ ಬೇರೆ ಜಾಗಕ್ಕೆ ಆ ಹೆಣ ಹೋಗಿರ್ತದೆ. ಹೀಗೆ ಆಗಿ ಎಷ್ಟೋ ಜನರ ಪ್ರಾಣ ಹೋದ್ರೂ ಕೂಡ ಅವರ ಡೆಡ್ ಬಾಡಿ ಸಿಗದಂತಹ ಪರಿಸ್ಥಿತಿ ತುಂಬ ಇತ್ತು. ಯಾರಿಗೆ ಡೆಡ್ ಬಾಡಿ ಸಿಗುವುದಿಲ್ಲ ಅವರಿಗೆ ಪರಿಹಾರ ಸಿಗ್ತಾ ಇರಲಿಲ್ಲ ಮುಂಚೆ. ಅದು ಬಹಳ ನೋವಿನ ಸಂಗತಿ. ಏನಂತ ಹೇಳಿದ್ರೆ, ಮೀನುಗಾರನ ಅವನು ಒಂದು ಕಡೆಯಲ್ಲಿ ಅವನ ಪ್ರಾಣ ಹಾನಿಯಾಗಿದೆ, ಮನೆಯವರು ಒಂದು ಕಡೆಯಲ್ಲಿ ನಮ್ಮ ಮಗ ಬರ್ತಾನೆ, ತಂದೆ ಬರ್ತಾರೆ ಅಂತೇಳಿ ಮಕ್ಕಳಾದರೆ, ಗಂಡ ಬರ್ತಾನೆ ಅಂತೇಳಿ ಹೆಂಡತಿ ಕಾಯುವಂಥ ಪರಿಸ್ಥಿತಿ. ಒಂದು ಕಡೆಯಲ್ಲಿ ಹೆಣ ಸಿಕ್ಕಿದ್ದು ಅದನ್ನು ದಫನ ಮಾಡಿದ ನಂತರ, ಅದರ ಕ್ರಿಯೆ ಮಾಡಿದ ನಂತರ ಒಂದು ಸ್ವಲ್ಪ ದಿನ ನೋವಿರ್ತದೆ, ಮತ್ತೆ ಆ ನೋವು ಹೋಗ್ತದೆ. ಇದು ನಾವು ನೋಡಿಕೊಂಡು ಬಂದಂಥದ್ದು, ನಮ್ಮ ಪದ್ಧತಿ ಹಾಗೆ ಹೆಣವೇ ಸಿಗದಿದ್ದಾಗ ಜೀವನ ಪರ್ಯಂತ ನೋವನ್ನು ಅನುಭವಿಸ್ಬೇಕು. ಒಂದು ಕಡೆಯಲ್ಲಿ ಪರಿಹಾರವೂ ಇಲ್ಲ, ಅಂತ ಪರಿಸ್ಥಿತಿ ಇತ್ತು. ಈಗ ಅಂತ ಡೆಡ್ ಬಾಡಿ ಸಿಗದಿದ್ರೂ ಕೂಡ ಈಗ ಪರಿಹಾರ ಸಿಗ್ತದೆ. ಈಗ ಅದಕ್ಕೆ ಬೇಕಾಗುವಂಥ ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು, ಈಗ ನಮಗೆ ಹೆಣ ಸಿಗದಿದ್ರೂ ಕೂಡ 2 ಲಕ್ಷ ಮುಂಚೆ ಸಿಗ್ತಿದ್ದ ಪರಿಹಾರ ಈಗ 6 ಲಕ್ಷಕ್ಕೆ ಏರಿಸಿ ಆ ಪರಿಹಾರ ನಿಧಿ ಸರಿಯಾಗಿ ಸಿಗ್ತಾ ಇದೆ ಮೀನುಗಾರನಿಗೆ. ಮತ್ತೆ ಇನ್ನೊಂದು ಕೇಳ್ತೇನೆ, ಕೃಷಿಕರಿಗೆ ಸಿಗುವಂಥ ಒಂದು ಸರ್ಕಾರದ ಅನುದಾನ ಮತ್ತು ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಉದ್ಯಮಗಳಿಗೆ ಸಿಗುವಂಥ ಒಂದು ಅನುದಾನಗಳೇನಿದೆ, ಸರ್ಕಾರದ ಅನುದಾನ, ಈ ಮೀನುಗಾರಿಕೆ ಉದ್ಯಮಕ್ಕೂ ಆ ಒಂದು ಸರ್ಕಾರದ ಅನುದಾನಗಳು ಸಿಗ್ತಾ ಇದೆಯಾ? ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ತಲುಪ್ತಾ ಇದೆಯಾ ಎಲ್ಲ ಅನುದಾನಗಳು? ಈ ಕೃಷಿ ಏನಿದೆಯಾ, ನಮ್ಮಲ್ಲಿ ನಾವು ಯಾರತ್ರ ವಿಚಾರಿಸಿದಾಗ ನಮ್ಮ ಮೀನುಗಾರಿಕೆ ಕೃಷಿಯಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಕೃಷಿಯಲ್ಲಿ ಮೀನುಗಾರಿಕೆ ಅಂತ ಹೇಳಿದ್ರೆ ಕೃಷಿ ಕೂಡ ಅದಕ್ಕೆ ಸಂಬಂಧಪಟ್ಟಂತದ್ದೇ. ಆದ್ರೆ ಕೃಷಿ ಒಂದು ನಾವು ಕೃಷಿಯ ಬಗ್ಗೆ ಯೋಚನೆ ಮಾಡಿದಾಗ, ಈಗ ಕೃಷಿಕನ ಬಗ್ಗೆ ಯೋಚನೆ ಮಾಡಿದಾಗ, ಮೀನುಗಾರ ಇನ್ನೊಂದು ಕಡೆಯಲ್ಲಿ ಯೋಚನೆ ಮಾಡಿದಾಗ, ಕೃಷಿಕನಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ, ಫಾರ್ ಎಕ್ಸಾಂಪಲ್ ಒಂದು ಅಟ್ಯಾಕ್ ಆಯ್ತು, ಕೃಷಿಕನಿಗೆ ಒಂದು ಅಟ್ಯಾಕ್ ಆದ್ರೆ ನಾವು ಆಗಲೇ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಇದ್ದವರೆಲ್ಲರೂ ಒಟ್ಟಾಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ. ಅವರನ್ನ ಅಂದ್ರೆ ಸೇಫ್ ಮಾಡುವಂತಹ, ಬಚಾವ್ ಮಾಡುವಂತಹ ಒಂದು ಕೆಲಸ ತಕ್ಷಣ ನಡೀತದೆ. ಹಾಗಾಗಿ 100ರಲ್ಲಿ 90% ಕೃಷಿಕ ಭಾಗ್ಯವಂತ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸುಲಭವಾಗಿ ಅವರ ಪ್ರಾಣ ಹಾನಿ ಆಗುದಿಲ್ಲ. ಆದ್ರೆ ಮೀನುಗಾರನದ ಹಾಗೆ ಅಲ್ಲ. ಮೀನುಗಾರ ಇವತ್ತು ಹೋದ್ರೆ ನೋಡಿ, ನಾನು ಆಗ ಹೇಳಿದಾಗೆ 10 ದಿನ 12 ದಿನ ಸಮುದ್ರದ ಮಧ್ಯದಲ್ಲಿ ಜೀವನ್ಮರಣ ಹೋರಾಟದಲ್ಲಿ ದುಡಿಯುವಂತ ಮೀನುಗಾರ, ತಲೆಯ ಮೇಲೆ ಕತ್ತಿಟ್ಟುಕೊಂಡು ಹೋದಾಗೆ. ಹಾಗೆ
ಆ ಸಮುದ್ರದ ಮಧ್ಯದಲ್ಲಿ ನಮಗೆ ಅಂದರೆ ಇವತ್ತು ಇಲ್ಲಿಂದ ನಾವು ಹೊರಟ್ರೆ, ಮಲ್ಪೆಯಿಂದ ಹೊರಟ್ರೆ ರತ್ನಗಿರಿಯಲ್ಲಿ ನಾವು ಮೀನುಗಾರಿಕೆ ಮಾಡೋದಾದ್ರೆ ನಮಗೆ 2.5 ದಿನ ಅಲ್ಲಿ ಹೋಗ್ಲಿಕ್ಕೇನೆ ಬೇಕು, 2.5 ದಿನ ಬರ್ಲಿಕ್ಕೇನೆ ಬೇಕು. ಹಾಗೆ ರತ್ನಗಿರಿಯಲ್ಲಿ ನಮಗೇನಾದರೂ ಆದರೆ, ಇಲ್ಲದ್ರೆ ನಾವು ಡೀಪಿಗೆ ಹೋಗ್ತೇವೆ, ಬಹಳ ದೂರ ಹೋಗ್ತೇವೆ ಮೀನುಗಾರಿಕೆಗೆ. ಆ ಹೊತ್ತಲ್ಲಿ ಏನಾದರೂ ಆದರೆ ಅಲ್ಲಿಂದ ನಾವು ಅವರನ್ನು ಕರ್ಕೊಂಡು ಬರಲಿಕ್ಕೆ ನಮಗೆ ಒಂದು 2-2.5 ದಿನ ಬೇಕು, ತೀರ ಪ್ರದೇಶಕ್ಕೆ ಕರ್ಕೊಂಡು ಬರಲಿಕ್ಕೆ. ಅಷ್ಟರವರೆಗೆ ಅವನು ಮರಣ ಹೊಂದಿ ಆಗ್ತದೆ. ಹಾಗೆ ಕೃಷಿಕನದ್ದು ಮತ್ತೆ ನಮ್ಮದು ಅದು ಇದು ನೋಡಿದ್ರೆ, ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಮೀನುಗಾರನ ಕೆಲಸ ತುಂಬಾ ಕಷ್ಟ. ಅದು ಅಲ್ಲದೆ ಕೃಷಿಯಲ್ಲಿ ಮೀನುಗಾರಿಕೆ ಸೇರಿಕೊಂಡಿದೆ ಅಂತೇಳಿ ಹೇಳಿದ್ರು ಕೂಡ ಕೃಷಿಕರಿಗೆ ಸಿಗುವಂತ ಸೌಲಭ್ಯ ಮೀನುಗಾರಿಕರಿಗೆ ಖಂಡಿತ ಸಿಗ್ತಾ ಇಲ್ಲ. ಈಗ ಕೃಷಿ ಸಾಲ ಮನ್ನಾ ಅಂತೇಳಿ ಬಂತು, ಆ ಸಾಲ ಮನ್ನಾ ಮೀನುಗಾರನಿಗೆ ಸಿಗ್ಲಿಲ್ಲ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾವು ಹೇಳಿ. ಸರ್, ಹೇಳಿ. ಕೃಷಿ ಇಲಾಖೆಯಿಂದ ಸಿಗ್ತವೆ ಎಲ್ಲ ಹೇಳ್ತೀರಲ್ಲ? ಹಲೋ, ಕೇಳ್ತಾ ಇಲ್ಲ ಸರ್, ಹೇಳಿ. ಹಲೋ, ಕೃಷಿ ಇಲಾಖೆ ಸಿಗ್ತ ಎಂತ ಸಿಗ್ತದೆ ಕೃಷಿ ಇಲಾಖೆಯಿಂದ? ಸರ್ ಕೇಳ್ತಾ ಇಲ್ಲ ಸರ್, ಮತ್ತೊಮ್ಮೆ ಹೇಳಿ. ಹೇಳಿ ಸರ್. ಅದೇ ಅವರ ಪ್ರಶ್ನೆ ಅಂತೇಳಿ ಕೃಷಿಕನಿಗೆ ಎಂತ ಸಿಗ್ತದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅವರು, ಮತ್ತೆ ಕಟ್ಟಾಯಿತು. ಆದರೆ ಈಗ ಸಾಲ ಮನ್ನಾ ಇತ್ತೀಚೆಗೆ ನಾವು ನೋಡಿದ್ದೇವೆ. ಸಾಲ ಮನ್ನಾ ಅದು ಎಷ್ಟು ಸಿಕ್ಕಿದೆ ಎಷ್ಟು ಸಿಗ್ಲಿಲ್ಲ ಗೊತ್ತಿಲ್ಲ, ಆದರೂ ಕೂಡ ಅದು ಮೀನುಗಾರನಿಗೆ ಅದು ಆ ಸೌಲಭ್ಯ ಇಲ್ಲ ಅಂತೇಳಿ ನಾವು ಕೇಳಿದಾಗ, ಅದು ನಿಮಗೆ ಬರುವುದಿಲ್ಲ ಅಂತೇಳಿ ನಾವು ಸೊಸೈಟಿಗಳಲ್ಲೆಲ್ಲ ಕೇಳಿದಾಗ ನಮಗೆ ಸಿಗುವುದಿಲ್ಲ ಅಂತೇಳಿ, ನಿಮಗೆ ಅದು ಬರುವುದಿಲ್ಲ ಅಂತೇಳಿ ಹೇಳಿದರು. ಇದು ಕೊಡ್ತಾ ಮತ್ತೆ ಮಾತನ್ನು ಮುಂದುವರಿಸ್ತೇನೆ. ಈಗಾಗಲೇ ನೋಡ್ತಾ ಹೋದಾಗೆ ಸರ್ಕಾರದ ಅನುದಾನಗಳು ಮೀನುಗಾರರಿಗೆ ಸರಿಯಾಗಿ ತಲುಪ್ತಾ ಇದೆಯಾ, ಮತ್ತೆ ಸರ್ಕಾರಗಳು ಮೀನುಗಾರರನ್ನ ಯಾವ ರೀತಿ ನೋಡ್ಕೊಳ್ತಾ ಇದೆ, ಅವರ ಒಂದು ಜೀವನ ನಿರ್ವಹಣೆಗೆ ಸರ್ಕಾರ ಯಾವ ರೀತಿಯಲ್ಲಿ ಚಿಂತನೆಗಳನ್ನು ನಡೆಸ್ತಾ ಇದೆ, ಯಾವ ಯೋಜನೆಗಳನ್ನ ನೋಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಈ ಕುರಿತಾಗಿ ನಾನು ಮತ್ತೆ ಮಾತನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ, ಈ ಒಂದು ಸರ್ಕಾರದ ಅನುದಾನಗಳು ಮೀನುಗಾರರ ಒಂದು ಜೀವನವನ್ನು ತಲುಪ್ತಾ ಇದೆ, ಅವರ ಒಂದು ಕುಟುಂಬವನ್ನು ತಲುಪ್ತಾ ಇದೆ ಅಂತಕ್ಕಂಥದ್ರ ವಿಚಾರವಾಗಿ ಮಾತಾಡ್ತಾ ಇದ್ರು. ಹೇಳಿ ಸರ್, ಒಂದು ಸರ್ಕಾರದ ಅನುದಾನಗಳು ಮೀನುಗಾರರ ಒಂದು ಕುಟುಂಬವನ್ನು ತಲುಪ್ತಾ ಇದೆಯಾ? ಅದೇ ಸರ್ಕಾರದ ಅನುದಾನಗಳಂತ ಹೇಳಿದ್ರೆ ಅದೇ ನಾನು ಹೇಳಿದಲ್ಲ, ಕೃಷಿಕರಿಗೆ ಸಿಗುವಂಥ ಸಾಲ ಮನ್ನಾ ಏನಾದರೂ ಆದರೆ ಅದು ನಮಗೆ ಸಿಗ್ತಾ ಇಲ್ಲ. ನಿರಂತರವಾಗಿ 2 ವರ್ಷದಿಂದ ನಮಗೆ ಮೀನುಗಾರಿಕೆಯಲ್ಲಿ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಅಂದರೆ ನಾವು ಯಾವತ್ತು ಸರ್ಕಾರದಲ್ಲಿ ನಾವು ಪರಿಹಾರ ಕೊಡಿ ಅಂತೇಳಿ ನಾವು ಕೇಳಿದವರಲ್ಲ, ಮೀನುಗಾರರು ಕೇಳಿದವರಲ್ಲ. ಆದರೆ ಸರ್ಕಾರವೇ ಇದರ ಬಗ್ಗೆ ಗಮನ ಕೊಟ್ಟು ಆ ಕೃಷಿಕರಿಗೆ ಏನು ಸಾಲ ಮನ್ನಾ ಅಂತೇಳಿ ಸರ್ಕಾರ ಹೇಳ್ತಾ ಇದೆಯಾ, ಅದನ್ನು ನಮ್ಮ ಮೀನುಗಾರರಿಗೆ ಕೂಡ ಮಾಡಿದಂತಹ ಸಾಲಕ್ಕೆ ಅನ್ವಯ ಆಗುವ ಹಾಗೆ ಅದೇ ಒಂದು ಹಂತದಲ್ಲಿ ಹೇಳಿತ್ತು, ಸರ್ಕಾರವೇ ಹೇಳಿತ್ತು ಈಗ ನಾವು ಮೀನುಗಾರರ ಸಾಲ ಮನ್ನಾವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳು. ಆದರೆ ಅದು ಅಲ್ಲಿಗೆ ನಿಂತು ಹೋಯ್ತಾ ಅಂತ, ನಂತರ ಆಗ್ಲಿಲ್ವಾ ಅಂತ? ಇಲ್ಲ, ಖಂಡಿತವಾಗಿ ನಮ್ಮ ಯಾರಿಗೂ ಆ ಸೌಲಭ್ಯದ ಲಾಭವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಆಗಲಿಲ್ಲ, ಯಾರಿಗೂ ಸಿಗಲಿಲ್ಲ ಇದು ಲಾಭ. ಈಗ ನೋಡಿದರೆ ನಮಗೆ ಅಂದರೆ ಒಂದು 3 ಲಕ್ಷ 2 ಲಕ್ಷ ಮೀನುಗಾರಿಕೆ ಆದರೆ ನಮಗೆ ಒಂದು ಡೀಸೆಲ್ ಹಾಕುವಾಗ, ಅಂದರೆ ಹೋದ ವರ್ಷ ಸೆಪ್ಟೆಂಬರ್ಗೆ 55 ರೂಪಾಯಿ ಡೀಸೆಲ್ಗೆ ರೇಟ್ ಇತ್ತು. ಈ ಸಲ ಸೆಪ್ಟೆಂಬರ್ಗೆ ನೋಡಿದರೆ 73 ರೂಪಾಯಿ 74 ರೂಪಾಯಿ ಡೀಸೆಲ್ಗೆ ರೇಟ್ ಆಗಿತ್ತು. ಒಂದು 17-18 ರೂಪಾಯಿ ನಮಗೆ ಒಂದು ಲೀಟರ್ನ ಮೇಲೆ ವ್ಯತ್ಯಾಸ ಇತ್ತು. 17 ರೂಪಾಯಿ ಲೀಟರ್ನ ವ್ಯತ್ಯಾಸ ಅಂತ ಹೇಳಿದ್ರೆ ನಾವು 4,000 ಲೀಟರ್ 5,000 ಲೀಟರ್ ಹಾಕುವಾಗ
ಕನಿಷ್ಠ ನಮಗೆ ಒಂದು 80,000-90,000 ರೂಪಾಯಿ ಒಂದು ಸಲ ಹೋಗಿ ಬರುವಾಗ ನಮಗೆ ಡೀಸೆಲ್ಗೆ ಹೆಚ್ಚಿಗೆ ಹಣವನ್ನು ನಾವು ಹಾಕಬೇಕಾಗ್ತದೆ. ಹಾಗೆ ನಮಗೆ ಮೀನಿಗೆ ಕೂಡ ಅದೇ ರೀತಿಯ ಬೆಂಬಲ ಬೆಲೆ ಸಿಗಬೇಕಾಗ್ತದೆ. ಒಂದು ಕಡೆಯಲ್ಲಿ ಡೀಸೆಲ್ನ ರೇಟ್ ಜಾಸ್ತಿ ಆಯಿತು, ಹೋದ ವರ್ಷದಿಂದ ಇವತ್ತಿಗೆ ಜಾಸ್ತಿ, ಈ ಸಲಕ್ಕೆ ಜಾಸ್ತಿ ಆಯಿತು. ಒಂದು ಕಡೆಯಲ್ಲಿ ನಮಗೆ ಇಲ್ಲಿ ಮೀನಿಗೆ ಫಾರ್ಮಲಿನ ಸಮಸ್ಯೆಯಾಗಿ ಮೀನಿಗೆ ರೇಟ್ ಕಡಿಮೆ ಆಯಿತು. ಒಂದು ಕಡೆಯಲ್ಲಿ ಡೀಸೆಲ್ನ ರೇಟ್ ಜಾಸ್ತಿ ಆಯಿತು, ಇಲ್ಲಿ ಫಾರ್ಮಲ್ನಿಂದಾಗಿ ಮೀನಿನ ರೇಟ್ ಕಡಿಮೆ ಆಯಿತು. ಫಾರ್ಮಲ್ನ ಇಲ್ಲಿ ಇಲ್ಲದಿದ್ರೂ ಕೂಡ ನಾವು ಅದನ್ನ ಆ ಸಂಕಷ್ಟಕ್ಕೆ ಎದುರಾದೆವು. ಒಂದು ಕಡೆಯಲ್ಲಿ ಗೋವಾದಲ್ಲಿ ನಮ್ಮ ಮೀನನ್ನು ತಡೆ ಹಿಡಿದ್ರು, ಒಂದು ಕಡೆಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯ ಮೀನುಗಾರಿಕೆ ಹೋಗ್ಲಿಕ್ಕೆ ಕರೆಕ್ಟಾಗಿ ಸರಿಯಾಗಿ ಮೀನುಗಾರಿಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಎಲ್ಲ ವಿಧದಲ್ಲಿ ಕಷ್ಟವನ್ನು ಅನುಭವಿಸ್ತಿರುವಂತಹ ಮೀನುಗಾರನಿಗೆ ಇಂತಹ ಸೌಲಭ್ಯಗಳು ನಮಗೆ ನಷ್ಟ ಆದಾಗ ಅಂತ ಏನಾದರೂ ನಮಗೆ ಪರಿಹಾರ ಕೊಡುವಂಥದ್ದನ್ನು ನಾವು ಖಂಡಿತವಾಗಿ ಇಷ್ಟರವರೆಗೆ ಪರಿಹಾರ ಕೇಳಿದವರೆಲ್ಲ ಮೀನುಗಾರರು. ಆದರೆ ಈಗ ನಮ್ಮ ಪರಿಸ್ಥಿತಿ ಆಗಿದೆ, ಮೀನುಗಾರನ ಪರಿಸ್ಥಿತಿ ಆಗಿದೆ ನೋಡಿ. ಒಂದು ಬೋಟ್ ಈಗ ಮೀನುಗಾರಿಕೆ ಹೋಗಿದೆ, ಸಮುದ್ರಕ್ಕೆ ಹೋಗಿದೆ, 7 ಜನರು ಇದಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಅವರ ಮನೆಯ ಅಳಲನ್ನು ಕೇಳುವಾಗ ನಮಗೆ ನೋವಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಬಹಳ ಕಷ್ಟ. ಏನಾದರೂ ಮೀನುಗಾರನ ಕಷ್ಟವನ್ನು ನೋಡಿಕೊಂಡು ಸರ್ಕಾರ ಈಗ 7 ಜನರ ಬಗ್ಗೆ ಕೂಡ ಹೇಳುವುದಾದ್ರೂ ಕೂಡ ಅವರ ಮನೆಗೆ ಕೂಡ ಒಂದು ಖಂಡಿತವಾಗಿ ಈಗ ಸದ್ಯಕ್ಕೆ ಅವರಿಗೆ ಏನು ಆಗಲಿಲ್ಲ ಅನ್ನುವಂಥ ಭರವಸೆ ನಮಗಿದೆ. ಖಂಡಿತವಾಗಿ ಏನು ಆಗಲಿಲ್ಲ, ಆಗಲೇಬಾರ್ದು. ಹಾಗೆ ಈಗ ಅವರ ಮನೆಗೆ ಕೂಡ ಒಂದು ಸರ್ಕಾರದ ಪ್ರತಿನಿಧಿಗಳು ಸ್ಪಂದಿಸಿ, ಅಧಿಕಾರಿಗಳು ನೀವು ಏನು ಆಗುವುದಿಲ್ಲ, ನಾವು ಹೀಗೆ ಕಾರ್ಯಾಚರಣೆ ಮಾಡ್ತಾ ಇದೆ ಎನ್ನುವಂತಹ ಒಂದು ಸಂತ್ವನ ಆದರೂ ಹೇಳುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಮಾಡಬೇಕಾಗಿದೆ. ಮತ್ತೆ ಇನ್ನೊಂದು ಕೇಳ್ತೇನೆ, ಈ ರೀತಿಯ ಒಂದು ಸಮಸ್ಯೆಗಳು ಈಗ ಆಗಿದೆ, ಒಂದು 15 ದಿನಗಳಲ್ಲಿ ನಾಪತ್ತೆ ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಎದುರಾಗಿದೆ. ಮುಂದೆ ಈ ರೀತಿಯ ಒಂದು ಸನ್ನಿವೇಶಗಳು ಎದುರಾಗಬಾರ್ದು ಅಂತಂದರೆ ಆ ಒಂದು ಬೋಟ್ಗಳಲ್ಲಿ ಒಂದು GPS ಅನ್ನು ಅಳವಡಿಸುವಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಬೋದು, ಮತ್ತು ಇನ್ನೊಂದು ತಂತ್ರಜ್ಞಾನಗಳನ್ನು ಅಳವಡಿಸುವಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ಬೋದಲ್ಲ. ಅದರಿಂದ ಒಂದು ಮೀನುಗಾರಿಕಾ ಬೋಟ್ ಎಲ್ಲಿದೆ ಅಂತಕ್ಕಂಥದ್ದನ್ನು ನೀವು ಪತ್ತೆ ಹಚ್ಚಬಹುದಂಥ ಕೆಲಸಗಳನ್ನು ಸರ್ಕಾರ ಅಥವಾ ಒಂದು ಮೀನುಗಾರಿಕೆ ಇಲಾಖೆಯವರು ಮಾಡ್ಬೋದಲ್ಲ ಅಂತ. ಅದೇ ಬೋಟಿನಲ್ಲಿ ಈಗ GPS, ಫಿಶ್ ಫೈಂಡರ್, ಎಕೋ ಸೌಂಡರ್ ಎಲ್ಲ ಇದೆ ಆಲ್ರೆಡಿ, ಎಲ್ಲ ಬೋಟುಗಳಲ್ಲಿ ಇದೆ. ಈಗ ಬೇಕಾಗಿರೋದು ನಮಗೆ ಟ್ರಾನ್ಸ್ಬೌಂಡರ್ ಅಂತೇಳಿ. ಟ್ರಾನ್ಸ್ಬೌಂಡರ್ ಹಾಕಿದ್ರೆ ನಮಗೆ ಯಾವ ಪ್ರದೇಶದಲ್ಲಿ ನಮ್ಮ ಬೋಟಿಗೆ ಏನಾದರೂ ಅವಘಡ ಆಗಿದ್ರು ಕೂಡ ಆ ಬೋಟ್ ಎಲ್ಲಿದೆ ಅಂತೇಳಿ ಕಂಡುಹಿಡ್ಕೊಂತ ಕೆಲಸ ಅದರಲ್ಲಿ ಬಹಳ ಸುಲಭ. ಆದರೆ ಆ ಟ್ರಾನ್ಸ್ಬೌಂಡರ್ ನಾವು ಖಂಡಿತವಾಗಿಯೂ ನಾವು ಹಾಕುವುದಿಲ್ಲ ಅಂತೇಳಿ ಹೇಳೋದಿಲ್ಲ. ಈಗಿನ ಮೀನುಗಾರಿಕಾ ನಮ್ಮ ಡೆಪ್ಟಿ ಡೈರೆಕ್ಟರ್ ಅವರು ಆಗಲಿ, AD ಅವರಾಗಲಿ ಈಗ ಅದನ್ನು ಹಾಕಬೇಕಂತ ಹೇಳಿದ್ದಾರೆ. ಈ ಸಲ ಕಡ್ಡಾಯವಾಗಿ ಹಾಕಲೇಬೇಕಂತ ಹೇಳಿದ್ದಾರೆ. ಅದರಿಂದಾಗಿ ನಾವು ಕೂಡ ಯೋಚನೆ ಮಾಡುವಾಗ ನಮಗೆ ನೋಡಿ, ಇಂಥ ಸಂದರ್ಭದಲ್ಲಿ ನಮಗೆ ಟ್ರಾನ್ಸ್ಬೌಂಡರ್ ಆ ಬೋಟಲ್ಲಿ ಇದ್ದರೆ ಎಲ್ಲಿ ಉಂಟಂತೇಳಿ ಹುಡುಕ್ಲಿಕ್ಕೆ ಬಹಳ ಸುಲಭ ಆಗ್ತಿತ್ತು. ನಾವು ಈಗ ಸಾಧಾರಣ ಮಟ್ಟಿಗೆ ಒಂದು 25-30% ಬೋಟಿಗೆ ಈ ಸಲ ಹಾಕಿದ್ರು, ಈಗ ಕೂಡ ಹಾಕ್ತಾ ಇದ್ದೇವೆ. ಈ ಸಲ ಅಂತ್ಯದೊಳಗೆ ನಾವು ಎಲ್ಲ ಬೋಟ್ಗಳಿಗೆ ಟ್ರಾನ್ಸ್ಬೌಂಡರ್ ಹಾಕ್ಬೇಕಂತೇಳಿ ಎಲ್ಲ ಬೋಟಿಗೂ ನಮ್ಮ ಯೂನಿಯನ್ ಮುಖಾಂತರ ತಿಳಿಸಿದ್ದೇವೆ. ಎಲ್ಲರೂ ಹಾಕುವವರಿದ್ದೇವೆ. ಖಂಡಿತವಾಗಿಯೂ ನಾವು ಹಾಕಲೇಬೇಕು, ಹಾಕ್ತೇವೆ. ಅಲ್ಲ, ಯಾಕೆ ಅಂತಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಮೀನುಗಾರರಿಗೆ ಮತ್ತು ಒಂದು ಮೀನುಗಾರಿಕಾ ಬೋಟ್ಗಳಿಗೆ ಸರ್ಕಾರ ಈ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸೋದಕ್ಕೆ ಅವರೇ ಒಂದು ಅನುದಾನಗಳನ್ನು ಕೊಟ್ಟರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕುಟುಂಬಗಳು ಕೂಡ ಸುರಕ್ಷಿತವಾಗಿರುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ ಅಷ್ಟೇ, ಹೌದಾ ಅಲ್ವಾ? ಸರ್ಕಾರ ಅದೇ ಬೇರೆಯವರಿಗೆ ಕೂಡ ಅಂದರೆ ಏನಾದರೂ ತೊಂದರೆ ಆದರೆ, ಕೃಷಿಗೆ ಏನಾದರೂ ಅಂದರೆ ಕೃಷಿ ಇದಾಗದೆ ಸರಿಯಾಗಿ ಫಸಲು ಇದು ಬರದಿದ್ದರೆ ಅವರಿಗೆ ಒಂದು ಭತ್ತ ಕೊಡುವಂಥದ್ದು, ಇದು ಬೀಜ ಕೊಡುವಂಥದ್ದನ್ನೆಲ್ಲ ಹೀಗೆ ಮಾಡ್ತದೆ. ಹಾಗೆ ನಮಗೂ ಕೂಡ ಒಂದು ಟ್ರಾನ್ಸ್ಬೌಂಡರನ್ನು ಸರ್ಕಾರದ ವತಿಯಿಂದ ಕೊಟ್ಟು ಮೀನುಗಾರನ ಜೀವ ಈ ಸಂಕಷ್ಟಕ್ಕೆ ಎದುರಾಗುವುದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದರೆ ಅತ್ಯುತ್ತಮ. ಮುಂದಿನ ದಿನಗಳಲ್ಲಿ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತ. ಹೌದು. ಎಸ್, ಇದೇ ಕುರಿತಾಗಿ ನೋಡ್ತಾ ಹೋದ್ರೆ ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು? ಎಸ್, ಹೇಳಿ ಸರ್. ಹೇಳಿ ಸರ್. ಹೇಳಿ ಸರ್. ಅಲ್ಲ, ಹೌದು, ಏನು ಮಾತಾಡಬೇಕು ಅಂತ ಇದ್ದೀರಿ? ಕಡಲ ಮಕ್ಕಳೇ ಎಲ್ಲಿದ್ದೀರಾ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಾತಾಡ್ತಾ ಇದ್ದೇವೆ. ನಿಮ್ಮ ಒಂದು ಅಭಿಪ್ರಾಯಗಳು ಏನಿದೆ ಸರ್? ಕಡಲ ಮಕ್ಕಳಾಗೆ ನಾನು ತುಳುವಿನಲ್ಲಿ ಮಾತಾಡ್ತೇನೆ. ಮಾತಾಡಿ ಸರ್. ತುಳುವಿನಲ್ಲಿ ಮಾತಾಡ್ತೇನೆ. ಮಾತಾಡಿ. ಕಡಲೇರು ಮಡಿಲೇರು ಬಂದು ರಡ್ಡು ಜಾತಿಂಡು ಮರ ಕಲೆಯಲ್ಲ ಪೂಜಾಡಲ್ಲ ಅಕ್ಕಳಿಗೆ ಬಂದ ಚಾರಿಗೆ ಮಿತರ ಅತೆ ಬಂದ್ಕೊಂಡು ಆತ ಕಷ್ಟದ ಮೇಲೆ
ಕಡಲಿಗೆ ಹೋದ ಮೀನು ಬತ್ತನ ಆತು ಜೀವ ಬೋಪಿನಂಚಿನ ಆತು ಬಂಗದ ವೇಳೆ ಅನ್ನ ಇನಿಮುಟ್ಟಲ ಏನು ತೂಪಿನಲ್ಲಿ ಸರಕಾರದ್ದು ದಾಲ ಬತ್ತಿಗೆ ಬಂದು ತೋಜುನ್ನೆಟ್ಟು ಇನಿಮುಟ್ಟಲ ಕಾಡೊಂಜಿ ಪೇಪರ್ ಪಾಡುವೇರು ಪತ್ತೊಂಜೆ ಕೊಟ್ಟರು ಡೀಸೆಲ್ ಕಮ್ಮಿ ಅಲ್ಪ ಚಿಮ್ನೆಣ್ಣೆ ಕಮ್ಮಿ ಅಲ್ಪ ಪ್ರತಿ ಒಂಜೆಲ್ಲ ಮನಂದುಲ್ಲೇರು ಅಂಚಿನ ಮಾತ್ರ ನಿಜವಾದ ಮುರಾನಿ ಅಲೆ ನಮ್ಮ ಕುಡ್ಲದ ಕುಲೆ ಅಡಗು ಮುಲ್ಕುದು DC ಖಾಲಿ ಪೊಯ್ಯಗೆ 1 ಕಿಲೋಮೀಟರ್ ಬಿಟ್ಟು GPS ಅವರು ಬಂದು 60 ಒಂದುಲ್ಲೆ ಪ್ರತಿ ವರ್ಷ GPS ಅವರು ಗಾಡಿ GPS ಅವರು ಐದು GPS ಅವರು ಮಕ್ಕಳು ಪಾಕಿಸ್ತಾನ ಹೋಗ್ಬಿಟ್ಟಿದ್ದಾರೆ ಪೊಯ್ಯದ ಹಾಕೊಂಡು ಮಕ್ಕಳು ಮಾತ್ರ 2 ಕಿಲೋಮೀಟರ್ ಹೋಗ್ತೀನಿ ಮೆಕ್ಕಲ್ದಾಗ ಬೋತಿನ ಒಂದು ದೇಶ ಹೊಂದಿದ್ದೀರ DC ಅವರು ಸರ್ಕಾರ ಅವರು ಮಕ್ಕಳು ಕಡಲ ಸೆರೆಟ್ಟು ಬಂದುಳ್ಳೆ 2 ಕಿಲೋಮೀಟರ್ ಮೀ ಮಾಡ್ತಾರೆ ಎತ್ತ ಬಗ್ಗೆ ಯೋಚನೆ ಎಲ್ಲ ಮಾಡ್ತಿದ್ದೀರ ಅಧಿಕಾರಿ ವರ್ಗ ಅವರು DC ಅವರು ಅದನ್ನ ಕೇಂದ್ರ ಸರ್ಕಾರ ಅವರು ರಾಜ್ಯ ಸರ್ಕಾರ ಎಲ್ಲ ಎತ್ತ ಬಗ್ಗೆ ಒಂದು ವೇಳೆ ತಂದಿದ್ದೀರಿ ಇದು ಲಾಭಾಂಶ ಉಂಟು ಸರ್ಕಾರವು ನೆತ್ತ ಬಗ್ಗೆ ಖಾಲಿ ಪೇಪರ್ ಮಾತ್ರ ಇಮೇನೆ ಕಮ್ಮಿ ಆಳ್ಪೆ ಯಾರು ಪಂಡಿಲ ಕಡೆ ಯಾರು ಪಂಡೇರಿ ಈ ತೆಚ್ಚ ಆತನು ಇದಕ್ಕೆ ಎಂಕ್ಲು ಒಂಜಿ ಟ್ರಿಪ್ ಹೋದು ಅನ್ನಗ 80,000 ಹೆಚ್ಚ ಹೋಗ್ನು ಎತ್ತ ಬಗ್ಗೆ ಚಿಂತನೆ ಮಾಡ್ಪುಜೇರಿ ನಮಲಂಚನೆ ರಾಜಕೀಯ ಒಂದು ದುಲ್ಲ ಪ್ರತಿನಿಧಿಗಳ ಹೋಯ್ತು ಆಯ್ತಾ ಫಿರವ್ರದೇ ಹೋಗ್ಬಿನತ್ತಂದ್ರೆ ನಂಕದಾದ ಸಿಕ್ಕೊಂಡು ಬಂದು ನಮಲ ಒಂದು ಮಾಡ್ಪೂಜ ದಕ್ಷಿಣ ಜಿಲ್ಲೆದಾಕಳು ಮಲಕಲೆಯಲ್ಲ ಪೂಜಾ ಉಳ್ಳ ಫಿರವ್ರದೇ ಹೋಗುದಿಲ್ಲ ರಾತ್ರಿ ನಂಕ ಬಂಜಿ ಜಿಂಜವನಂಚಿನ ಒಂದು ನಮ ಪೂಜೆ ಆಯ್ತವೆ ಅವ್ರು ಅಂಚಾದ ನಮ್ಮ ಫಿರಬೂರ್ದಿನಿ ನಮ್ಮ ಪ್ರತಿ ಒಂಜಿ ಎಟ್ಲ ರಾಜಕೀಯವಾದೇ ನಮ್ಮ ಗಡ್ಡೆ ಜಾತಿಲ ಫಿರಬೂರ್ದಿನಿ ಬಂದು ಎನ್ನ ಮನಸ್ಸಿಗೆ ತೋಜೊಂದುಂಟು ಎಸ್ ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿ ಪ್ರತಿಭಟನೆ ಮುಚ್ಚಂದಕ್ಕೆ ಪ್ರತಿ ಒಂಜಕ್ಕೆ ಪ್ರತಿಭಟನೆ ಮಾಡ್ಕೊಡಮ್ಮ ಅಂಗಡಿ ಬಾಕಿಲು ಮಾಡುವ ಓದಿನ ಒಂಜಿ ವಿಷಯಕ್ಕೂ ನಂಕ ಬಂಜಿ ಜಿಂಜವನ ವಿಷಯಕ್ಕೂ ಜನಗಳಿಗೆ ಎಡ್ಡ ಕಾರ್ಯಕ್ರಮ ಮಾಡಿ ಪಂಪಿನ ವಿಷಯಕ್ಕೂ ಒಂಜಿ ಪ್ರತಿಭಟನೆ ಮಾಡ್ಪೂಜ ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಏರ್ಪೋರ್ಟ್ ನಿಂಚೆಲ್ಲ ಬಂದುಳ್ಳೆ ಸುದ್ದಿವಾಹಿನಿಗೆ ಮುಚ್ಚಂದಕ್ಕೆ ಪ್ರತಿ ಒಂಜಕ್ಕೆ ನಮ್ಮ ಉಳ್ಳ ಐಟ್ಲ ಮುಖ್ಯವಾದ ಪುಣಿ ಮರಕಲ್ಲ ಪೂಜಾ ಉಳ್ಳ ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲ ಮಟ್ಟಕ್ಕೆ ತೂಯಿನೆಟ್ಟು ಎಸ್ ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಎಸ್ ಅವರು ಕೆಲವು ಮಾತುಗಳನ್ನು ಹೇಳಿದ್ರು ಈ ಒಂದು ಮೀನುಗಾರಿಕೆ ವಿಚಾರವಾಗಿ, ಮತ್ತು ರಾಜ್ಯ ಸರ್ಕಾರಕ್ಕೆ ಲಾಭಾಂಶ ಇದೆ ಆದರೂ ಕೂಡ ಮೀನುಗಾರರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಅದು ಮೀನುಗಾರಿಕೆಯಿಂದ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಲಾಭ ಇರುವುದು ಖಂಡಿತ ನಮ್ಮ ಮೀನುಗಾರಿಕೆಗೆ ಅವರು ಪ್ರೋತ್ಸಾಹ ಕೊಡಲೇಬೇಕು. ನಾವೇನು ಇಷ್ಟರವರೆಗೆ ಅದೇ ಅವರು ಹೇಳಿದಾಗೆ ಮೀನುಗಾರ ಮೊಗವೀರ ಮರಕಲ್ ಅಂತ ಹೇಳಿದ್ರೆ ಮೊಗವೀರ, ಮತ್ತೆ ಕೃಷಿಕ ಇವರು ಪೂಜಾರ್ಸ್, ನಾವು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಒಟ್ಟಾಗಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವರು ಕೂಡ ಈಗಾಗಲೇ ಬೋಟ್ಗಳನ್ನು ತುಂಬ ಬೋಟ್ಗಳು ಕೂಡ ಬಿಲ್ಲಾವಸರವಾದ್ದು ಇದೆ. ಹಾಗೆ ಅವರು ಕೂಡ ಈಗ ತುಂಬ ಅಂದರೆ ಅವರಿಗೆ ನಾವು ಬಾಲ್ಯದಿಂದಲೂ ಈ ಮೀನುಗಾರಿಕೆ ಮಾಡಿಕೊಂಡು ಬರ್ತಾ ಇದ್ದರೆ ಅವರು ಕೂಡ ಅಂದರೆ ಈಗ ಎಜುಕೇಷನ್ ತುಂಬ ಹೈಲಿ ಕ್ವಾಲಿಫೈಡ್ನವರಿಗೆ ಕೂಡ ಬೇಕಾದಷ್ಟು ಅವರು ಎಣಿಸಿದಷ್ಟು ಕೆಲಸ ಸಿಗದಿದ್ದಾಗ ಮೀನುಗಾರಿಕೆಗೆ ಬಂದ ತುಂಬ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಬೋಟ್ಗಳನ್ನು ಮಾಡಿದ್ದಾರೆ. ಅಂದರೆ ಅಷ್ಟು ಕಲಿತು ಕೂಡ ಒಬ್ಬ ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿ ಬೋಟ್ಗಳನ್ನು ಮಾಡಿದ್ದಾರೆ. ಬೋಟ್ಗಳನ್ನು ಮಾಡಿ ಬೋಟ್ಗಳಲ್ಲಿ 1-2 ವರ್ಷದಲ್ಲಿ ಈಗ ನಮಗೆ ಹೋದ ವರ್ಷ ಕೂಡ ಹಾಗೆ, ಅದರ ಮುಂಚಿನ ವರ್ಷ ಕೂಡ ಹಾಗೆ, ಈ ಸಲ ಕೂಡ ಹಾಗೆ ಮೀನುಗಾರಿಕೆಯಲ್ಲಿ 2-3 ವರ್ಷದಿಂದ 2-2.5 ಸೀಸನ್ನಿಂದಲೂ ನಮಗೆ ಯಾವುದೇ ರೀತಿಯಲ್ಲಿ ಲಾಭಾಂಶ ಇಲ್ಲ. ಒಂದು 25-30 ಲಕ್ಷ ರೂಪಾಯಿ ಲೋನ್ ಮಾಡಿದ್ದಕ್ಕೆ ನಮಗೆ ಅದನ್ನು ಬಡ್ಡಿ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಕೂಡ ನಾವಿಲ್ಲ. ಇತ್ತೀಚೆಗೆ ನಾವು ಹೇಳಿದ್ದು, ಮುಂಚೆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಲಾಭಾಂಶ ಇದ್ರೂ ಕೂಡ ಈಗ ಯಾವುದೇ ರೀತಿಯಲ್ಲಿ ಲಾಭಾಂಶ ನಮಗೆ ಕಂಡು ಬರ್ತಾ ಇಲ್ಲ. ಆದ್ರೂ ಕೂಡ ಸರ್ಕಾರ ಕೂಡ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಮೀನುಗಾರ ಏನು ಕೇಳ್ತಾ ಇಲ್ಲ, ಮೀನುಗಾರ ಪ್ರತಿಭಟನೆ ಮಾಡ್ತಾ ಇಲ್ಲ, ಇದರ ಬಗ್ಗೆ ಏನು ನಿಜವಾಗಿ ಹೇಳಿದ್ರೆ ಅವರು ಈಗ ಒಳ್ಳೆ ಮಾತನ್ನು ಹೇಳಿದ್ರು. ಮೀನುಗಾರ ಬೇರೆ ಯಾವ್ದು ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಾರೆ, ಆದ್ರೆ ಸರ್ಕಾರದಲ್ಲಿ ಏನು ತಿರುಗುವಂತ ಸೌಲಭ್ಯಗಳ ಬಗ್ಗೆ ಏನು ಮೀನುಗಾರ ಕೇಳ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇಲ್ಲ. ಅದು ಖಂಡಿತ ಮೀನುಗಾರರು ಯಾವತ್ತೂ ಸೌಮ್ಯವಾದಿಗಳೇ. ಅದನ್ನ ಅಂದ್ರೆ ಅವರ ಕಷ್ಟವನ್ನ ಹೇಳಿಕೊಳ್ಳೋದಿಲ್ಲ, ನುಂಗ್ತಾರೆ. ಎಷ್ಟು ತನಗೆ ಹೊಟ್ಟೆಗಿಲ್ಲದಿದ್ರೂ ಚಿಂತೆ ಇಲ್ಲ, ಸಾಲ ಸರಿಯಾಗಿ ಕಟ್ತಾರೆ, ಸಾಲ ಬಡ್ಡಿ ಕರೆಕ್ಟ್ ತಿಂಗಳಿಗೆ ಸರಿಯಾಗಿ ಕಟ್ತಾರೆ. ಮನ್ನಾ ಒಂದು ವೇಳೆ ಆಗುವುದಾದ್ರೆ ಅದು ಸರಿಯಾಗಿ ಬಡ್ಡಿ ಕಟ್ಟದವನಿಗೆ ಬಡ್ಡಿ ಮಾತ್ರ ಮನ್ನಾ ಆಗುವಂತ ಸಂದರ್ಭ ಕೂಡ ಕೆಲವು ಸಲ ಬರ್ತದೆ. ಆ ಸರಿಯಾಗಿ ಯಾರು ನಿಯತ್ತಲ್ಲಿ ಒಟ್ಟಿಗೆ ಕೂಡ ತಿನ್ನದೆ ಯಾರು ಅದನ್ನ ಒಟ್ಟು ಮಾಡಿ ಬಡ್ಡಿ ಯಾರು ಕಟ್ತಾನ
ಅವನಿಗೆ ಮನ್ನದಂಥ ಪರಿಸ್ಥಿತಿ ಇಲ್ಲ. ಹ್ಮ್ ಹ್ಮ್ ಹಾಗೆ ತುಂಬ ನಾವು ಕಷ್ಟದಲ್ಲಿ ಇದ್ದೇವೆ. ಸರ್ಕಾರ ಕೂಡ ಒಂದು ಕಡೆಯಲ್ಲಿ ನಾವು ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ನಮಗೆ ಆ ಡೆಲಿವರಿ ಪಾಯಿಂಟಲ್ಲಿ ಡೀಸೆಲ್ ಏನು ನಾವು ಬೋಟಿಗೆ ಹಾಕುವಾಗ ನಮಗೆ ಎಷ್ಟು ಡೀಸೆಲ್ ಹಾಕ್ತಾರೋ ಅಷ್ಟಿಗೆ ನಮಗೆ ಏನು ಒಂದು ಸಬ್ಸಿಡಿ ದರದಲ್ಲಿ ಡೀಸೆಲ್ ಅಂದರೆ ಟ್ಯಾಕ್ಸ್ ಫ್ರೀ, ಅಂದರೆ ತೆರಿಗೆ ರಹಿತವಾಗಿ ಡೀಸೆಲನ್ನು ನಮಗೆ ಕೊಡ್ತಾ ಇದ್ದದ್ದು. ಆ ರೀತಿಯಲ್ಲೇ ನಮಗೆ ಕೊಟ್ಟರೆ ನಾವು ಬೇರೆ ಯಾವುದನ್ನು ನಾವು ಕೇಳೋದಿಲ್ಲ. ನಮಗೆ ಎಷ್ಟು ಡೀಸೆಲ್ ಹಾಕ್ತೇವ, ಈಗ ನಾವು ಸೆಪ್ಟೆಂಬರಲ್ಲಿ ಹಾಕೋದಿಲ್ಲ, ಆಗಸ್ಟಲ್ಲಿ ಹಾಕೋದಿಲ್ಲ, ಆಗ ನಮಗೆ ಸಬ್ಸಿಡಿ ಹಾಕದಿದ್ರೆ ಇಲ್ಲಲ್ಲ. ಅದೇ ಹಾಕುವ ಸಂದರ್ಭದಲ್ಲಿ ನಾವು ಎಷ್ಟು ಡೀಸೆಲ್ ಹಾಕ್ತೇವ ಅಷ್ಟಕ್ಕೆ ನಮಗೆ ಸರ್ಕಾರ ಈ ತೆರಿಗೆ ರಹಿತವಾಗಿ ಡೀಸೆಲ್ ಕೊಡಬೇಕನ್ನುವ ನಮ್ಮದೊಂದು ಬೇಡಿಕೆ. ಇದನ್ನೊಂದು ಕೊಟ್ಟರೆ ನಾವು ಬೇರೆ ಯಾವುದನ್ನು ನಾವು ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಸಾಧ್ಯವೇ ಇಲ್ಲ. ಬೋಟ್ ನಿಲ್ಲಿಸಿದ್ರೆ ಕೂಡ ಸರ್ಕಾರಕ್ಕೆ ಲಾಸೆ. ಹೌದೌದು. ಕೊನೆಯದಾಗಿ ಎಕ್ಸ್ಪೋರ್ಟ್ ಆಗೋದು ನಿಲ್ತದೆ. ಹೌದು, ಕೊನೆಯದಾಗಿ ಈ ಒಂದು ನಾಪತ್ತೆಯಾದವರ ಬಗ್ಗೆ ಮತ್ತು ಅದೇ ರೀತಿಯಲ್ಲಿ ಅವ್ರ ಕುಟುಂಬಗಳಿಗೆ ಏನೆಲ್ಲ ಹೇಳ್ತೀರಿ, ಒಂದು 2 ಮಾತುಗಳಲ್ಲಿ? ನಾಪತ್ತೆಯಾದದ್ದು ನಮಗೆ 1-2 ದಿನದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಆ ಬೋಟು ಮುಳುಗಡೆ ಆಗಲಿಲ್ಲ. ಯಾವುದೇ ಶಿಪ್ ಆ ಬೋಟಿಗೆ ಹೊಡಿಲಿಲ್ಲ. ಯಾವುದೇ ಭಯೋತ್ಪಾದಕರು ಆ ಬೋಟನ್ನು ತೆಗೆದುಕೊಂಡು ಹೋಗಲಿಲ್ಲ. ಅದರಿಂದಾಗಿ ಆ ಬೋಟು ಯಾರೋ ಗೋವಾ ಇಲ್ಲವೇ ಮಹಾರಾಷ್ಟ್ರದಲ್ಲಿ ಬೋಟನ್ನು ಒಳಗೆ ಕೊಂಡೋಗಿ ಮೇಲೆಳೆದಿಟ್ಟಿದ್ದಾರೆ ಬೋಟನ್ನು. ನೀರಿನಲ್ಲಿ ಕೂಡ ಇಲ್ಲ. ನೀರಲ್ಲಿ ಕೂಡ ನಾವು ಕೋಸ್ಟಲ್ ಗಾರ್ಡ್ನ ಇವರ ಹತ್ರ ಕರಾವಳಿ ಕಾವಲು ಪಡೆಯವರೊಂದಿಗೆ ನಾವು ಸೇರಿಕೊಂಡು ಹುಡುಕ್ತಾ ಇದ್ದೇವೆ. 1-2 ದಿನದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಆ ಬೋಟ್ ಸಿಗಲೇಬೇಕು. ಸರ್ಕಾರ ಅಷ್ಟು ಎಫರ್ಟ್ ಹಾಕಿ ನಮ್ಮ ಮೀನುಗಾರನ ಕಷ್ಟ ನಷ್ಟಗಳನ್ನು ನೋಡಿಕೊಂಡು ಮೀನುಗಾರನ ಅಲಲನ್ನು ಕೂಡ ಗಮನಿಸಿಕೊಂಡು ಈಗ 7 ಜನರ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ 2 ದಿನದಲ್ಲಿ ನಮಗೆ ಈ ಬೋಟನ್ನು ಪತ್ತೆ ಹಚ್ಚಿ ಕೊಡಲೇಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಒಂದು ವೇಳೆ ಫೇಲ್ ಆದರೆ, ಇದು ಒಂದು ವೇಳೆ ನಮಗೆ ಬೋಟ್ ಸಿಗದಿದ್ರೆ ಇಂಥ ಘಟನೆಗಳು ಮತ್ತಷ್ಟು ನಡೆಯುತ್ತದೆ, ಖಂಡಿತವಾಗಿ ನಡೆಯುತ್ತದೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಎಸ್, ಧನ್ಯವಾದಗಳು ಸರ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ, ನೀವೇ ಕೇಳಿದ ಹಾಗೆ ಮೀನುಗಾರರಿಗೆ ಹಲವಾರು ಸಮಸ್ಯೆಗಳಿದೆ. ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಕಾರ್ಯತಂತ್ರವನ್ನು ರೂಪಿಸಬೇಕು. ನಮಗೂ ಕೂಡ ಹಲವಾರು ಸಾಲದ ವಿಚಾರವಾಗಿರ್ಬೋದು, ಒಂದು ತೈಲ ಬೆಲೆ ಏರಿಕೆ ವಿಚಾರದಲ್ಲಾಗಿರ್ಬೋದು, ಮತ್ತು ಮೀನುಗಾರಿಕೆಯ ಸಂದರ್ಭಗಳಲ್ಲಾಗಿರ್ಬೋದು, ಎಲ್ಲ ಒಂದು ಹವಾಮಾನ ವೈಪರೀತ್ಯದಲ್ಲೂ ಕೂಡ ಸಮಸ್ಯೆಗಳು ಆಗ್ತಾನೆ ಇದೆ. ಇದೆಲ್ಲದನ್ನು ನೋಡಿಕೊಂಡು, ನಮ್ಮ ಒಂದು ಸಂಕಷ್ಟಗಳನ್ನು ನೋಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಒಂದು ಯೋಜನೆಗಳನ್ನು ಹಾಕಬೇಕು. ಮತ್ತು ಅದೇ ರೀತಿಯಲ್ಲಿ ಈಗ ನಾಪತ್ತೆಯಾದವರು ಅವರು ಬದುಕಿದ್ದಾರೆ, ಏನೂ ಆಗಲಿಲ್ಲ ಅವರಿಗೆ, ಅವರನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಸರ್ಕಾರ ಕೂಡ ಈ ಒಂದು ವಿಚಾರವಾಗಿ ಪಕ್ಷಾತೀತವಾಗಿ ನಮ್ಮ ಜೊತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದಷ್ಟು ಬೇಗ 7 ಜನರು ಕೂಡ ಕುಟುಂಬಕ್ಕೆ ಬಂದು ಸೇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಎಸ್, ಇದೇ ಇವತ್ತಿನ ಒಂದು ಕಾರ್ಯಕ್ರಮ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.